ಸೊ ಮಾಸ್ಟರ್ಸ್, ಇವತ್ತು ನಮ್ಮ ಪಿರಮಿಡ್ ಮಾಸ್ಟರ್ ದಿವ್ಯಾ ಅಂತ ಅಂದ್ಬಿಟ್ಟು ಅವರು ಇವತ್ತು ನಮ್ಮೆಲ್ಲರಿಗೂ ಈ ಒಂದು ಶ್ವಾಸ ವಿಜ್ಞಾನ ಜ್ಯೋತಿ, ಪತ್ರಿಜಿ ಅವರ ಪುಸ್ತಕ ಇದು ಶ್ವಾಸ ವಿಜ್ಞಾನ ಜ್ಯೋತಿ ಅಂತ, ಅದ್ರ ಬಗ್ಗೆ ನಮ್ಗೆ ಬ್ರೀಫ್ ಆಗಿ ಆ ಒಂದು ವಿಸ್ಡಮ್ ನ ಶೇರ್ ಮಾಡಕ್ಕೆ ನಮ್ ಜೊತೆ ಇದ್ದಾರೆ. ಸೊ ನಾವೆಲ್ಲ ದಿವ್ಯಾ ಮೇಡಮ್ ನ ವೆಲ್ಕಮ್ ಮಾಡೋಣ. ನಮ್ಮ ಜೈ ಹೋಮ್ ಮೆಡಿಟೇಷನ್ ಟೀಮ್ ಪರವಾಗಿ ದಿವ್ಯಾ ಮೇಡಮ್ ನಿಮಗೆ ಸ್ವಾಗತ, ಸುಸ್ವಾಗತ ಮೇಡಮ್. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್. ಹಾಗೆ ಚಿಕ್ಕದಾಗಿ ನೀವು ಧ್ಯಾನಕ್ಕೆ ಹೇಗೆ ಬಂದಿದ್ದು, ಯಾವಾಗ ಬಂದಿದ್ದು, ಒಂದು ಚಿಕ್ಕದಾಗಿ ಹೇಳ್ಬಿಟ್ಟು ನೆಕ್ಸ್ಟ್ ನಿಮ್ ಸೆಷನ್ ಸ್ಟಾರ್ಟ್. ಓಕೆ ಮ್ಯಾಮ್, ಆಯ್ತು. ನಮಸ್ತೆ ಮಾಸ್ಟರ್ಸ್. ಗುರುಗಳಾದ ಬ್ರಹ್ಮರ್ಷಿ ಪಿತಾಮಹ ಪತ್ರಿಜಿ ಸರ್ ಹಾಗೂ ಎಲ್ಲಾ ಪಿರಮಿಡ್ ಮಾಸ್ಟರ್ಸ್ಗೆ ನನ್ನ ವಂದನೆಗಳು, ಮತ್ತು ನನಗೆ ಧ್ಯಾನ ಹೇಳಿಕೊಟ್ಟಂತ ಪುಷ್ಪಾ ಮ್ಯಾಮ್ ಅವರಿಗೂ ವಂದನೆಗಳು. ನನ್ನ ಹೆಸರು ದಿವ್ಯಾ ಪ್ರಮೋದ್. ನಾನು KM ದೊಡ್ಡಿಲಿದ್ದೀನಿ, ಮಂಡ್ಯ ಡಿಸ್ಟಿಕ್ ಅಲ್ಲಿ KM ದೊಡ್ಡಿಲಿದ್ದೀನಿ. ನಾನು 10 ಮಿನಿಟ್ಸ್ ನನ್ನ ಅನುಭವ ಹೇಳ್ಬಿಟ್ಟು ಮತ್ತೆ ಶ್ವಾಸ ವಿಜ್ಞಾನ ಜ್ಯೋತಿ ಈ ಪುಸ್ತಕದ ಬಗ್ಗೆ ಒಂದು 20 ಮಿನಿಟ್ಸ್ ಹೇಳ್ತೀನಿ ಮಾಸ್ಟರ್ಸ್. ನಾನು ಧ್ಯಾನಕ್ಕೆ ಬಂದು 2.5 ವರ್ಷ ಆಯ್ತು. ನಾನ್ ಧ್ಯಾನಕ್ಕೆ ಹೇಗ್ ಬಂದೆ ಅಂದ್ರೆ, ಈ ಕೊರೋನಾ ಟೈಮ್ ಅಲ್ಲಿ ನನಗೆ ತುಂಬಾ ಭಯ ಆಗ್ತಾ ಇತ್ತು ಮಾಸ್ಟರ್ಸ್. ಎಷ್ಟು ಭಯ ಅಂದ್ರೆ ಇದಕ್ಕೆ ಭಯ ಅಂತ ಇಲ್ಲ, ಎಲ್ಲದಕ್ಕೂ ಭಯ ಪಡ್ತಾ ಇದ್ದೆ. ಅವಾಗ ಸ್ಟಾರ್ಟ್ ಆಗಿದ್ದು, ಕೊರೋನಾ ಬಂದಾಗ ಸ್ಟಾರ್ಟ್ ಆಗಿದ್ ಭಯ. ಎಲ್ಲಾ ತರದ್ ಭಯನು ನನ್ಗೆ ಆಯ್ತು. ಹೆಂಗೆ ಅಂದ್ರೆ ಈಗ ಭಯದ ಸುರುಳಿಲೆ ಸುತ್ಕೋಬಿಟ್ಟಿದೀನಿ ಅನ್ನಂಗೆ ಆಗಿತ್ತು. ಒಂದ್ ಚೈನ್ ಲಿಂಕ್ ತರ ಇದು ಪ್ರತಿ ಒಂದಕ್ಕೂ ಭಯ 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 ಆ ತರ ಆಗ್ತಾ ಇತ್ತು ಮಾಸ್ಟರ್ಸ್. ಅವಾಗ ನಾನು ಏನ್ ಅಳೋದು, ಬೇಜಾರ್ ಮಾಡ್ಕೊಳ್ಳೋದು ಎಲ್ಲ ಎಷ್ಟು ಒಂಥರ ಫ್ರಸ್ಟ್ರೇಷನ್ ಅಲ್ಲಿ ಇದ್ದೆ ಮಾಸ್ಟರ್ಸ್. ಅವಾಗ ನಾನ್ ನನ್ನ ಹಸ್ಬೆಂಡ್ಗೆ ಹೇಳ್ಕೊಂಡೆ, ಪ್ರಮೋದ್ ಈ ತರ ಆಗ್ತಾ ಇದೆ, ನನ್ಗೆ ಬೇಜಾರಾಗ್ತಾ ಇದೆ, ನನ್ಗೆ ಭಯ ಆಗುತ್ತೆ ಅಂತ ಬರೀ ಅವ್ರ ಹತ್ರ ಹೇಳ್ಕೊತಾ ಇದ್ದೆ. ಅವರು ನನ್ನ ಅತ್ತೆಗೆ ಹೇಳಿದ್ರು. ನನ್ನ ಅತ್ತೆ ಒಬ್ರು ಮಾಸ್ಟರ್ದು ನಂಬರ್ ಕೊಟ್ರು, ಇವ್ರ ಹತ್ರ ಮಾತಾಡು, ಅವರು ಹೇಳ್ತಾರೆ ಅಂತ. ನನ್ಗೆ ಅವರು ಆಮೇಲೆ ಧ್ಯಾನ ಹೇಳ್ಕೊಟ್ರು. ಆಮೇಲೆ ಯಾವ ತರ ಅಂದ್ರೆ ಒಂದೊಂದ್ಸತಿ ಮಲ್ಕೊಳಕ್ಕೆ ಆಗ್ತಿರ್ಲಿಲ್ಲ, ಅಷ್ಟು ನೆಗೆಟಿವಿಟಿ ಇರ್ತಿತ್ತು ನನ್ನ ಹತ್ರ. ಆಮೇಲೆ ಯಾರಾದ್ರೂ ಏನಾದ್ರು ಅವ್ರ ಪ್ರಾಬ್ಲಮ್ ಹೇಳ್ಕೊಂಡ್ರೆ, ಇದು ನನಗೆ ಆಗ್ಬಿಟ್ರೆ ಅಂತ ನನಗೆ ಫೀಲ್ ಆಗ್ತಾ ಇತ್ತು. ಮತ್ತೆ ಇನ್ನೇನಾದ್ರೂ ಯಾವ್ದೇ ನೆಗೆಟಿವ್, ಬರೀ ತುಂಬಾ ನೆಗೆಟಿವಿಟಿಯಲ್ಲೇ ಇರ್ತಿದ್ದೆ. ಆಮೇಲೆ ಈ ಧ್ಯಾನಕ್ ಬಂದ್ಮೇಲೆ ಎಷ್ಟೋ ಒಂಥರ ಖುಷಿ ಆಗಿದೆ, ರಿಲೀಫ್ ಆಗಿದೆ. ಮ್ಯಾಮ್ ಹೇಳ್ತಾ ಇದ್ರು, ಇದೆಲ್ಲ ಕಾಮನ್, ಅದೆಲ್ಲ ತಲೆ ಕೆಡ್ಸ್ಕೋಬೇಡಿ, ನೆಗೆಟಿವಿಟಿ ಎಲ್ಲ ಬೇಡ, ಏನು ಇರಲ್ಲ, ಸುಮ್ನೆ ನೀವೇ ಅದನ್ನ ಮಾಡ್ಕೊತಾ ಇದ್ದೀರಾ ಅಂತ ಎಲ್ಲ ಹೇಳ್ತಾ ಇದ್ರು. ಅಂದ್ರೆ ನನ್ಗೇನೋ ಸಮಾಧಾನನೇ ಆಗ್ತಾ ಇರ್ಲಿಲ್ಲ. ಆಮೇಲೆ ಧ್ಯಾನ ಮಾಡಕ್ ಶುರು ಮಾಡ್ದೆ. 5 ಮಿನಿಟ್ಸ್ ಆಯ್ತು, 10 ಮಿನಿಟ್ಸ್ ಆಯ್ತು. ಆಮೇಲೆ ನಂಗೆ ಧ್ಯಾನ ಮಾಡ್ತಾ ನಂಗೆ ಧ್ಯಾನದೇ ಭಯ ಬಂದ್ಬಿಟ್ಟಿತ್ತು. ಹಿಂಗೆ ಧ್ಯಾನ ಮಾಡ್ತಾ ನಾನೇನು ಸನ್ಯಾಸಿ ಆಗ್ಬಿಟ್ರೆ ಅಂತ ಭಯ ಆಗ್ಬಿಟ್ಟಿತ್ತು. ಆಮೇಲೆ ಮ್ಯಾಮ್ಗೆ ಮತ್ತೆ, ಮ್ಯಾಮ್ ಹಿಂಗ್ ಈ ತರ ಭಯ ಆಗ್ತಾ ಇದೆ ಅಂತ. ಇಲ್ಲ, ಅದು ಎಲ್ಲಾರ್ಗು ಸಹಜ, ಇದು ನೀವೇನ್ ಯೋಚನೆ ಮಾಡ್ಬೇಡಿ. ನೀವು ಆಮೇಲೆ ಎಲ್ಲಾ ವಿಡಿಯೋಸ್ ಎಲ್ಲ ನೋಡ್ತಾ ಆ ಭಯನೂ ಹೋಯ್ತು. ಒಂದೊಂದೇ ಭಯ ಹೆಂಗೆ ನನ್ಗೆ ಚೈನ್ ಲಿಂಕ್ ತರ ಹೆಂಗೆ ಸ್ಟಾರ್ಟ್ ಆಗಿತ್ತು, ಅದೇ ತರ ಒಂದೊಂದೇ ಭಯನೂ ಕೂಡ ಎಲ್ಲ ಹೋಗಕ್ಕೆ ಶುರು ಆಯ್ತು. ಎಲ್ಲ ಕಟ್ ಆಗ್ತಾ ಬಂತು, ನನ್ ಭಯನೂ ಕಟ್ ಆಗ್ತಾ ಬಂತು. ಆಮೇಲೆ ನನ್ಗೆ ಕೋಟೇಶ್ವರ್ ಸರ್ ಕ್ಲಾಸ್ಗೆ ಜಾಯಿನ್ ಆಗಕ್ಕೆ ಅವಕಾಶ ಸಿಕ್ತು. ಕೋಟೇಶ್ವರ್ ಸರ್ ಕ್ಲಾಸ್ ಅಲ್ಲಿ ಅಟೆಂಡ್ ಆಗ್ತಾ ನಾನು ಎಷ್ಟೋ ತುಂಬಾ ಖುಷಿ ಆಗ್ತಾ, ಅವಾಗಿಂದ ಖುಷಿ ನನ್ ಲೈಫ್ ಅಲ್ಲಿ ಮತ್ತೆ ಎಂಟರ್ ಆಯ್ತು. ಮತ್ತೆ ಆಮೇಲೆ ನಾನು ಇವಾಗ ತುಂಬಾ ಖುಷಿಯಾಗಿದ್ದೀನಿ. ಆಮೇಲೆ ಮುಂಚೆ ಎಲ್ಲ ನನ್ಗೆ ಯಾಕೆ ಇಷ್ಟೊಂದು ಭಯ ಆಗ್ತಾ ಇದೆ, ನನ್ಗೆ ಯಾಕೆ ಹಿಂಗ್ ಆಗ್ತಾ ಇದೆ ಅಂತ ಅನ್ಕೊಂಡ್ ನಾನು ಬೇಜಾರ್ ಮಾಡ್ಕೊತಿದ್ದೆ. ಆಮೇಲೆ ಗೊತ್ತಾಯ್ತು, ಎಷ್ಟು ಧ್ಯಾನಕ್ ಬಂದ್ಮೇಲೆ ಗೊತ್ತಾಯ್ತು, ಆಗೋದೆಲ್ಲ ಒಳ್ಳೇದಕ್ಕೆ ಅಲ್ವಾ, ಏನಾಗ್ಬೇಕು ಅದು ಒಳ್ಳೇದಕ್ಕೆ. ಯಾಕಂದ್ರೆ ನಾನು ಮತ್ತೆ ಏನೋ ಆತರ ನನಗ್ ಭಯ ಆಗ್ಲಿಲ್ಲ ಅಂದಿದ್ರೆ ನಾನು ಈ ಧ್ಯಾನಕ್ ಬರಕ್ಕೆ ಆಗ್ತಿರ್ಲಿಲ್ಲ, ಈ ಜ್ಞಾನ ಪಡಿಯಕ್ಕೂ ಆಗ್ತಿರ್ಲಿಲ್ಲ. ಸುಮ್ನೆ ಎಲ್ಲಾ ನಾರ್ಮಲ್ ಪೀಪಲ್ ತರ ನಾನು ಕೂಡ ಹಂಗೆ ನನ್ ಪಾಡಿಗೆ ನಾನು ಅದ್ರ ಪಾಡಿಗೆ ನನ್ ಜೀವನ ಹಂಗೆ ಮಾಮೂಲಿ ತರಾನೇ ಹೋಗ್ತಾ ಇತ್ತು. ಆದ್ರೆ ಜ್ಞಾನ ತಿಳ್ಕೊಳಕ್ ಆಗ್ತಿರ್ಲಿಲ್ಲ, ಧ್ಯಾನ ಮಾಡಕ್ ಆಗ್ತಾ ಇರ್ಲಿಲ್ಲ. ಅದಕ್ಕೆ ನನ್ಗೆ ಅದಕ್ಕೂ ಒಂಥರ ಥ್ಯಾಂಕ್ಸ್ ಹೇಳಂಗೆ ಆಗಿದೆ ನನಗೆ ಇವಾಗ. ಆ ಭಯಕ್ಕೂ ಥ್ಯಾಂಕ್ಸ್ ಅಂತ ಹೇಳ್ಬೇಕು ಅಂತಾನೆ ಅನ್ಸಿದೆ ಇವಾಗಂತೂ. ಮುಂಚೆ ಅವ್ರು ಮಾತಾಡ್ಸಲ್ಲ, ಇವ್ರು ಮಾತಾಡ್ಸಲ್ಲ ಅಂತ ಬೇಜಾರ್ ಮಾಡ್ಕೊಳ್ಳೋದು, ಮಾಡೋದೆಲ್ಲ ಮಾಡ್ತಾ ಇದ್ದೆ. ಆದ್ರೆ ಇವಾಗ ಧ್ಯಾನಕ್ ಬಂದ್ಮೇಲೆ ನನ್ಗೆ ಯಾರು ಮಾತಾಡ್ಸೋದು ಬೇಡ, ಏನು ಬೇಡ, ನನಗೆ ನಾನೇ ಮಾತಾಡ್ಸ್ಕೊಂಡು ನನ್ ಜೊತೆ ನಾನೇ ಟೈಮ್ ಸ್ಪೆಂಡ್ ಮಾಡಕ್ಕೆ ಶುರು ಆಗಿದೆ. ನನ್ ಮೇಲೆ ನನ್ಗೆ ಸೆಲ್ಫ್ ಲವ್ ಜಾಸ್ತಿ ಆಗಿದೆ, ಸೆಲ್ಫ್ ಕಾನ್ಫಿಡೆಂಟ್ ಹೆಚ್ಚಿದೆ ನನ್ಗೆ. ಈಗ ಧೈರ್ಯವಾಗಿ ಮಾತಾಡ್ತೀನಿ, ಎಲ್ಲೇ ಹೋದ್ರು ಧೈರ್ಯವಾಗಿ ಮಾತಾಡಿ ಸ್ಪೋರ್ಟಿವ್ ಆಗಿದ್ದೀನಿ. ಇವಾಗ ನನ್ಗೆ ಒಂಥರ ಖುಷಿ ಅನಿಸ್ತಾ ಇದೆ, ನನ್ ಲೈಫೇ ನನ್ಗೆ ತುಂಬಾ ಖುಷಿ ಆಗಿದೆ ನನಗೆ ಅನಿಸ್ತಾ ಇದೆ. ಯಾರ ಜೊತೆನಾದ್ರು ಬೆರಿಬೇಕಿದ್ರು
ಅನ್ಕೋತಾರೋ ನಾನು ಏನಾದ್ರೂ ಇದ್ ಮಾಡ್ತೀನಿ ಒಂಥರ ಆತರ ಭಯನೂ ಇತ್ತು. ಅದು ಎಲ್ಲ ಹೋಗಿ ಇವಾಗ ನಾನು ತುಂಬಾ ಖುಷಿಯಾಗಿದ್ದೀನಿ. ತುಂಬಾ ಅವೇರ್ನೆಸ್ ಬಂದಿದೆ ನನಗೆ. ಪ್ರತಿಯೊಂದ್ ಮಾತಾಡ್ಬೇಕಾದ್ರೂ ಒಂದ್ ಅವೇರ್ನೆಸ್ ಇದೆ. ಇದ್ ಸರಿನಾ ತಪ್ಪ, ಈಗ ತಪ್ಪು ಸರಿ ತಪ್ಪು ಅಂತ ಮಾತಾಡೋದು ನನ್ಗೆ ಅವೇರ್ನೆಸ್ ಬಂದಿದೆ ಇವಾಗೊಂದು. ತುಂಬಾ ಟೈಮ್ ನನ್ ಜೊತೆ ನಾನೇ ಸ್ಪೆಂಡ್ ಮಾಡಕ್ಕೆ ಇವಾಗ ಶುರು ಮಾಡ್ಕೊಂಡಿದೀನಿ. ಮುಂದೆ ಯಾರಾದ್ರೂ ಏನಾದ್ರು ನನ್ ಮುಂದೆ ಯಾರಾದ್ರೂ ಬೇಜಾರಾಗಿದ್ರೆ ಏನಾದ್ರು ಅವ್ರೇನಾದ್ರು ನನ್ನ ಹತ್ರ ಹೇಳ್ತಾ ಇದ್ರೆ ನನಗ್ ಬೇಜಾರಾಗ್ತಾ ಇದೆ, ಇಲ್ಲ ಹಿಂಗ್ ಆಗ್ತಿದೆ ಅಂತ ಅವ್ರ ಪ್ರಾಬ್ಲಮ್ ಹೇಳ್ಕೊಂಡ್ರೆ ನಾನು ಏನು ತಲೆ ಕೆಡ್ಸ್ಕೊಬೇಡಿ, ಧ್ಯಾನ ಮಾಡಿ, ಧ್ಯಾನದಿಂದನೇ ಎಲ್ಲ ಸರಿ ಹೋಗುತ್ತೆ. ನಾನು ಕೂಡ ಹಂಗೆ ಎಲ್ಲ ಬೇಜಾರಾಗ್ತಿತ್ತು, ಎಲ್ಲ ಆಗ್ತಿತ್ತು ಅಂತ ಹೇಳಿ ಅವ್ರಿಗೆ ಕೂಡ ಸಮಾಧಾನ ಮಾಡಿ ಅವ್ರಿಗೂ ಕೂಡ ಧ್ಯಾನ ಹೇಳ್ಕೊಡ್ತೀನಿ ಇವಾಗ ಮಾಸ್ಟರ್ಸ್. ನಾನು ಯಾರ ಹತ್ರ ಏನೇ ಕೇಳಿದ್ರು, ಯಾರೇ ಸಿಕ್ಕಿದ್ರು ಕೂಡ ನಾನು ಧ್ಯಾನ ಮಾಡಿ ಅಂತಾನೆ ಹೇಳ್ತೀನಿ ಮಾಸ್ಟರ್ಸ್. ಒಳ್ಳೊಳ್ಳೆ ಪುಸ್ತಕ ಓದ್ತೀನಿ ಇವಾಗ. ನಾನೇ 1/2 ಬುಕ್ಸ್ ಓದಿದ್ರೆ ಎಷ್ಟೋ ಮೈಂಡ್ ರಿಲೀಫ್ ಸಿಗುತ್ತೆ ಮಾಸ್ಟರ್ಸ್ ಇವಾಗ ನನ್ಗಂತೂ. ನಮ್ ಮನೇಲಿ ಎಲ್ಲರೂ ಧ್ಯಾನ ಮಾಡ್ತೀವಿ ಮಾಸ್ಟರ್ಸ್. ನಮ್ಮ ಅತ್ತೆನ್ ಮಾಡ್ತಾರೆ, ನಾನು ಊರ್ಗಿತಿ ಮಾಡ್ತಾರೆ. ಇವಾಗ ನಮ್ದಂತೂ ಧ್ಯಾನ ಫ್ಯಾಮಿಲಿ ಆಗಿದೆ. ನಮ್ ಫ್ಯಾಮಿಲಿ ಅಂತೂ ತುಂಬಾ ಖುಷಿಯಾಗಿದ್ದೀವಿ ಮಾಸ್ಟರ್ಸ್. ಈಗ ಈ ಧ್ಯಾನಕ್ ಬಂದು ಧ್ಯಾನ ಜೊತೆಗೆ ಜ್ಞಾನ ಇದ್ರೆ ಎಲ್ಲರೂ ಲೈಫ್ ಅಲ್ಲಿ ತುಂಬಾ ಖುಷಿಯಾಗಿರ್ಬೋದು ಅನ್ನೋದನ್ನ ನಾನು ಇವಾಗ ಕಲ್ತ್ಕೊಂಡಿದೀನಿ ಮಾಸ್ಟರ್ಸ್. ಇದಿಷ್ಟು ಅನುಭವ ಮಾಸ್ಟರ್ಸ್ ನಂದು. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಸೊ ಆಲ್ಮೋಸ್ಟ್ ಎಲ್ಲರೂ ಇತ್ತೀಚೆಗೆ ಬಂದಿರೋರೆಲ್ಲ ಈ 2.5 years 3 years ಇಂದ ಎಲ್ಲ ಕೊರೋನಾಗೆ ಥ್ಯಾಂಕ್ಸ್ ಹೇಳ್ಬೇಕು, ಝೂಮಿಗೆ ಥ್ಯಾಂಕ್ಸ್ ಹೇಳ್ಬೇಕು. ನೀವ್ ಹೇಳ್ದಂಗೆ ಸೇಮ್ ನಮ್ದು ಅದೇ ಪೀರಿಯಡ್, ಅದೇ ರೀಸನ್. ನೀವ್ ಹೇಳ್ದಂಗೆನೆ ಅಲ್ಲಿಂದಾನೇ ಧ್ಯಾನ ಶುರು ಆಗಿದ್ದು, ಧ್ಯಾನ ಪರಿಚಯ ಆಗಿದ್ದು. ಸೊ ಮ್ಯಾಕ್ಸಿಮಮ್ ಮಾಸ್ಟರ್ಸ್ ಎಲ್ಲ ಆ ಟೈಮಲ್ಲೇ ಬಂದಿರೋರು. ಓಕೆ ಮೇಡಮ್, ಕಂಟಿನ್ಯೂ ಮಾಡಿ ಸೆಷನ್. ಥ್ಯಾಂಕ್ ಯು ಮೇಡಮ್. ಮಾಸ್ಟರ್ಸ್, ಶ್ವಾಸ ವಿಜ್ಞಾನ ಜ್ಯೋತಿ ಪತ್ರಿಜಿ ಸರ್ ಬರ್ದಿರುವಂತ ಈ ಪುಟ್ಟದಾದ ಈ ಪುಸ್ತಕದ ಬಗ್ಗೆ ತುಂಬಾ ಈ ಪುಟ್ಟದ ಪುಸ್ತಕ ಇರ್ಬೋದು, ಆದ್ರೆ ಇದ್ರಲ್ಲಿ ತುಂಬಾ ನಾಲೆಡ್ಜ್ ಇದೆ ಮಾಸ್ಟರ್ಸ್. ಫಸ್ಟ್ ಸೆಷನ್ ಅಲ್ವಾ ಮೇಡಮ್ ಇದು? ದಿವ್ಯಾ ಮೇಡಮ್ ಫಸ್ಟ್ ಸೆಷನ್ ಅಲ್ವಾ? ಹೌದು ಮ್ಯಾಮ್. ಎಸ್ ಮಾಸ್ಟರ್ಸ್, ಫಸ್ಟ್ ಸೆಷನ್ ನೋಡಿ ಎನ್ಕರೇಜ್ ಮಾಡಿ. ಅಂದ್ರೆ ನಾವು ಬಾಯಿ ಬಿಡದಿಲ್ದಿದ್ರೆ ನಮ್ಗೆ ಏನು ಗೊತ್ತಿಲ್ಲ ಅಂತ ಅನ್ಕೊಂತೀವಿ. ಯಾವಾಗ ನಾವ್ ಹೇಳಕ್ ಶುರು ಮಾಡ್ತೀವೋ ಜ್ಞಾನ ಅನ್ನೋದು ಅದದೇ ಬರ್ತಾ ಇರುತ್ತೆ. ಸೊ ಅವ್ರು ಇವತ್ತು ಫಸ್ಟ್ ಕ್ಲಾಸ್ ಸ್ಟಾರ್ಟ್ ಮಾಡಿದ್ರೆ ಅವ್ರಿಗೆ ಆಲ್ ದ ಬೆಸ್ಟ್ ಹೇಳಿ ಹಾಗೆ ಕಂಟಿನ್ಯೂ ಆಗ್ಲಿ ಅಂತಾನು ವಿಶ್ ಮಾಡೋಣ ಎಲ್ಲರೂ. ಓಕೆ ಮೇಡಮ್, ಕಂಟಿನ್ಯೂ. ಓಕೆ ಮ್ಯಾಮ್, ಥ್ಯಾಂಕ್ ಯು ಸೊ ಮಚ್. ಶ್ವಾಸ ವಿಜ್ಞಾನ ಜ್ಯೋತಿ, ಇದು ಈ ಶ್ವಾಸ ವಿಜ್ಞಾನ ಅನ್ನೋದು ಏನು ಹೊಸದಲ್ಲ ಮಾಸ್ಟರ್ಸ್. ನಮ್ಗೆಲ್ಲ ಮುಂಚೆಯಿಂದನೂ ಇದೆ. ಇದು ಸನಾತನ ಕಾಲದಿಂದನೂ ಈ ಶ್ವಾಸ ವಿಜ್ಞಾನ ಅನ್ನೋದು ಇದೆ. ಆದ್ರೆ ನಮ್ಗೆ ಇತ್ತೀಚೆಗೆ ತುಂಬಾ ಇವಾಗ ನಮ್ಗೆ ಯಾವಾಗ ನಮಗ್ ಕಷ್ಟ ಬರುತ್ತೆ, ಯಾವಾಗ ಇದು ಬರುತ್ತೆ, ಅವಾಗ ನಾವು ಧ್ಯಾನಕ್ಕೆ ಬರೋದ್ರಿಂದ ಅವಾಗಿಂದ ಗೊತ್ತಾಗುತ್ತೆ ಅಷ್ಟೇ. ಈ ಶ್ವಾಸ ವಿಜ್ಞಾನ ಅಂದ್ರೆ ಏನು? ಈ ಶ್ವಾಸ ವಿಜ್ಞಾನ ಅಂದ್ರೆ ಉಚ್ಛ್ವಾಸ ನಿಶ್ವಾಸಗಳನ್ನ ಉಸಿರು ಒಳಗ್ ತಗೊಳ್ಳೋದು, ಹೊರಗ್ ಬಿಡೋದು. ಅದ್ರ ಜೊತೆಗೆ ಈ ಶಕ್ತಿ ತರಂಗಗಳು ಮತ್ತೆ ಆ ಶಕ್ತಿ ಕ್ಷೇತ್ರ, ಇದನ್ನೆಲ್ಲದ್ರ ಕುರಿತು ನಾವ್ ತಿಳ್ಕೊಳ್ಳೋದ್ನ ಏನಂತ ಕರಿತೀವಿ? ಶ್ವಾಸ ವಿಜ್ಞಾನ ಅಂತ ಕರಿತೀವಿ. ಮತ್ತೆ ಧ್ಯಾನದ ಮೂಲ ಪ್ರಕ್ರಿಯೆ ಏನು, ಅದ್ರ ಬಗ್ಗೆ ಏನು ಅಂತ ತಿಳ್ಕೊಳ್ಳೋದ್ನ ಶ್ವಾಸ ವಿಜ್ಞಾನ ಅಂತ ಕರಿತೀವಿ. ಧ್ಯಾನ ವಿದ್ಯೆ ಬಗ್ಗೆ ತಿಳ್ಕೊಳ್ಳೋದ್ನ ನಾವು ಶ್ವಾಸ ವಿಜ್ಞಾನ ಅಂತ ಕರಿತೀವಿ ಅಂತ ಪತಿ ಸರ್ ಇಲ್ಲಿ ಹೇಳ್ತಾ ಇದ್ದಾರೆ ಮಾಸ್ಟರ್ಸ್. ಶ್ವಾಸ ವಿದ್ಯೆ, ಈ ಧ್ಯಾನ ವಿದ್ಯೆಗೆ ಮೂಲ ಏನು ಅಂದ್ರೆ ಶ್ವಾಸ ವಿದ್ಯೆ. ಈ ಧ್ಯಾನ ವಿದ್ಯೆಗೆ ಮೂಲ ಏನಂತಂದ್ರೆ ಈ ಶ್ವಾಸ ವಿದ್ಯೆ. ಧ್ಯಾನ ವಿಜ್ಞಾನದ ಮೂಲವೇ ಶ್ವಾಸ ವಿಜ್ಞಾನ. ಈ ಶ್ವಾಸ ವಿಜ್ಞಾನ ಜ್ಯೋತಿಯನ್ನ ಬೆಳಗ್ಬೇಕು ಅಂತ ನಮ್ಮ ಪಿರಮಿಡ್ ಸ್ಪಿರಿಚುವಲ್ ಸೊಸೈಟಿ ಪ್ರಾರಂಭ ಆಗಿದೆ ಮಾಸ್ಟರ್ಸ್. ಇದು ಎಲ್ಲರಿಗೂ ಹರಡ್ಬೇಕು ಅನ್ನೋ ದೃಷ್ಟಿಯಿಂದ ಈ ಪಿರಮಿಡ್ ಸೊಸೈಟಿ ಅವರು ಎಲ್ಲರಿಗೂ ಧ್ಯಾನವನ್ನ ಹಂಚ್ತಾ ಇದ್ದಾರೆ. ಇತ್ತೀಚಿನ ದಿನಗಳಲ್ಲಿ ಶ್ವಾಸ ವಿಜ್ಞಾನ ಜ್ಯೋತಿಯನ್ನು ಮುಖ್ಯವಾಗಿ ಪಿರಮಿಡ್ ಸ್ಪಿರಿಚುವಲ್ ಸೊಸೈಟಿ ಅವರು ವಿದ್ಯಾರ್ಥಿ ಲೋಕಕ್ಕೆಲ್ಲ ಸವಿಸ್ತಾರವಾಗಿ ನೀಡುತ್ತಿದ್ದಾರೆ. ಇತ್ತೀಚಿನ ದಿನಗಳಲ್ಲಿ ಅಂತಂದ್ರೆ ಈಗಿನ ದಿನಗಳಲ್ಲಿ ಪಿರಮಿಡ್ ಮಾಸ್ಟರ್ಸ್ ಎಲ್ಲ ಸೀನಿಯರ್ ಮಾಸ್ಟರ್ ಆಗಿರ್ಬೋದು, ಎಲ್ಲಾ ಮಾಸ್ಟರ್ಸ್ ಕೂಡ ಏನ್ ಮಾಡ್ತಿದ್ದಾರೆ, ವಿದ್ಯಾರ್ಥಿಗಳಿಗೋಸ್ಕರ ವಿದ್ಯಾರ್ಥಿವರೆಗೂ ತಲುಪ್ಸಕ್ಕೋಸ್ಕರ ತುಂಬಾ ಶ್ರಮ ವಹಿಸ್ತಾ ಇದ್ದಾರೆ ಮಾಸ್ಟರ್ಸ್. ಇದನ್ನ ವಿದ್ಯಾರ್ಥಿ ಬರೀ ಪ್ರತಿ ಶಾಲೆಗೆ ಹೋಗಿ, ಪ್ರತಿ ಕಾಲೇಜ್ಗೆ ಹೋಗಿ, ಪ್ರತಿಯೊಬ್ಬ ಮಾಸ್ಟರ್ಸ್ಗಳು ಕೂಡ ಶಾಲೆಗೆ ಹೋಗಿ, ಕಾಲೇಜ್ಗೆ ಹೋಗಿ ಈ ಧ್ಯಾನ ಪ್ರಚಾರ ಮಾಡ್ತಾ ಇದ್ದಾರೆ. ಹಾಗಾದ್ರೆ ಬರೀ ಶಾಲೆಗೆ ಹೋಗೋರು ಮತ್ತೆ ಸ್ಕೂಲ್ಗೆ ಹೋಗೋರು, ಕಾಲೇಜ್ಗೆ ಹೋಗೋರು ಮಾತ್ರನೇನಾ ವಿದ್ಯಾರ್ಥಿಗಳು ಅಂತ ಅನ್ಸ್ಕೊಳ್ಳೋದು ಇಲ್ಲ ಅಲ್ವಾ? ಬರೀ ಅವ್ರಿಗಷ್ಟೇ ಸಿಕ್ಕಿದ್ರೆ ಸಾಕ? ಮನೇಲಿರೋ
ಗೃಹಿಣಿಯರು, ಈಗ ಬೇರೆ ಒಂದು ಆಟೋ ಡ್ರೈವರ್ ಆಗಿರ್ಬೋದು, ಮಾರ್ಕೆಟ್ ಅಲ್ಲಿ ಮಾರುವಂತ ವ್ಯಕ್ತಿ ಆಗಿರ್ಬೋದು, ಎಲ್ಲರೂ ಕೂಡ ಅವ್ರಿಗೂ ಕೂಡ ಎಲ್ಲ ಧ್ಯಾನ ಸಿಗ್ಬೇಕಲ್ವಾ. ಅವರು ಕೂಡ ಈ ವಿದ್ಯಾರ್ಥಿ ಜೀವನನ ದಾಟಿ ಬಂದಿರೋದಲ್ವಾ. ಹಾಗಾಗಿ ಅವ್ರನ್ನು ಕೂಡ ನಾವೇನಂತ ಕನ್ಸಿಡರ್ ಮಾಡ್ಬೋದು, ವಿದ್ಯಾರ್ಥಿ ಅಂತ ಕನ್ಸಿಡರ್ ಮಾಡ್ಬೋದಲ್ವಾ. ಒಂದು ಕಲಿಕೆ ಅನ್ನೋದು ನಿರಂತರ, ನಾವು ಹುಟ್ಟಿದಾಗಿಂದ ಸಾಯೋವರೆಗೂ ಕಲಿಕೆ ಅನ್ನೋದು ನಿರಂತರವಾಗಿರುತ್ತೆ. ಯಾರು ಕಲಿಕೆಯಲ್ಲಿ ಇರ್ತಾರೆ ಅವರೆಲ್ಲ ಕೂಡ ವಿದ್ಯಾರ್ಥಿಗಳೇ ಅಲ್ವಾ. ಪ್ರತಿಯೊಬ್ರು ಕೂಡ, ಪ್ರತಿ ಮನೆಯಲ್ಲಿ ಪ್ರತಿ ಒಬ್ರು ಕೂಡ ಎಲ್ಲ ಧ್ಯಾನ ಕಲಿಬೇಕು ಅನ್ನೋದು ಪತಿಸತ್ ಆಶಯ ಆಗಿದೆ. ವಿದ್ಯಾರ್ಥಿ ಜೀವನದಲ್ಲಿ ಏನ್ ಇಂಪಾರ್ಟೆಂಟ್ ಅಂದ್ರೆ, ತುಂಬಾ ಏನ್ ಇಂಪಾರ್ಟೆಂಟ್, ಏಕಾಗ್ರತೆ, ಆಮೇಲೆ ನೆನಪಿನ ಶಕ್ತಿ, ಚುರುಕುತನ ಮತ್ತೆ ಉತ್ಸಾಹ, ಇದು ಇಂಪಾರ್ಟೆಂಟ್ ಅಲ್ವಾ. ಇದು ತುಂಬಾ ಬೇಕು ಮಕ್ಳಿಗೆ. ಇದೆಲ್ಲ ಬೇಕು ಅಂದ್ರೆ ಏನ್ ಬೇಕು, ಧ್ಯಾನ ಬೇಕು. ಈ ಧ್ಯಾನನು ಜೊತೆಗೆ ಸೇರ್ಕೊಂಡ್ರೆ ತುಂಬಾ ವಿದ್ಯಾರ್ಥಿ ಜೀವನ ತುಂಬಾ ಸಂತೋಷವಾಗಿರುತ್ತೆ. ಮಕ್ಳು ಏನು, ವಿದ್ಯಾರ್ಥಿಗಳು ಏನ್ ಮಾಡ್ಬೇಕು, ಚೆನ್ನಾಗ್ ಆಟ ಆಡ್ಬೇಕು, ಚೆನ್ನಾಗ್ ಹಾಡ್ಬೇಕು. ಅವರು ಧ್ಯಾನನು ಕೂಡ ತಪ್ಪದೆ ಮಾಡ್ಬೇಕಲ್ವಾ. ಈ ಚಿಕ್ಕ ವಯಸ್ಸಲ್ಲಿ ನಾವು ಸಹಜವಾಗಿ ಆಟ ಆಡ್ಕೊಂಡಿರ್ತೀವಿ, ಹಾಡ್ಕೊಂಡಿರ್ತೀವಿ, ಹಾಡ್ ಹೇಳ್ತೀವಿ, ಕುಣಿತೀವಿ, ಕುಪ್ಪಳಿಸ್ತೀವಿ, ತುಂಟಾಟ ಮಾಡ್ತೀವಿ, ಇದೆಲ್ಲ ಸಹಜ. ಅದ್ರ ಜೊತೆಗೆ ಧ್ಯಾನನು ಇದ್ರೆ ಆ ವಿದ್ಯಾರ್ಥಿ ಜೀವನ ಅನ್ನೋದು ಒಂಥರ ಉಲ್ಲಾಸವಾಗಿರುತ್ತೆ, ಉತ್ಸಾಹ ಭರಿತವಾಗಿರುತ್ತೆ ಅಲ್ವಾ. ನಾವು ಬರೀ ಆಟ ಆಡ್ಕೊಂಡಿದ್ರೆ ಬರೀ ಆಟಕ್ಕೆ ಸೀಮಿತ, ಬರೀ ಓದಕ್ಕಿದ್ರೆ ಓದಕ್ಕೆ ಸೀಮಿತ ಆಗಿಲ್ದೆ ಅದ್ರ ಜೊತೆಗೆ ಧ್ಯಾನನು ಕಲ್ತ್ಕೊಂಡ್ರೆ ಲೈಫ್ ತುಂಬಾ ಚೆನ್ನಾಗಾಗುತ್ತೆ, ವಿದ್ಯಾಭ್ಯಾಸನು ಕೂಡ ತುಂಬಾ ಚೆನ್ನಾಗಾಗುತ್ತೆ. ಪತ್ರಿ ಸರ್ ಇಲ್ಲಿ ನಮ್ಗೆಲ್ಲ ಒಂದು ವಿದ್ಯಾರ್ಥಿಗಳಿಗೋಸ್ಕರನೇ ಅಂತ 5 ಫಿಂಗರ್ ಟಿಪ್ಸ್ ಕೊಟ್ಟಿದ್ದಾರೆ. 5 ಬೆರಳಿನ ಸೂತ್ರಗಳನ್ನ ಹೇಳ್ತಾ ಇದ್ದಾರೆ. ಈ 5 ಫಿಂಗರ್ ಟಿಪ್ಸ್, ಈ 5 ಫಿಂಗರ್ ಅಲ್ಲೇ ಸರ್ ಎಷ್ಟು ಅದ್ಭುತವಾಗಿ ಹೇಳಿದ್ದಾರೆ ಅಂದ್ರೆ, ಒಂದೊಂದ್ ಬೆರಳುನು ಒಂದೊಂದಕ್ಕೆ ಸೂಚಿಸಿದ್ದಾರೆ, ಒಂದೊಂದ್ ಬೆರಳುನು ಒಂದೊಂದಕ್ಕೆ ಸಂಕೇತ ಆಗಿದೆ. ಈ ಕಿರುಬೆರಳು, ಈ ಉಂಗುರದ ಬೆರಳು, ಮಧ್ಯದ ಬೆರಳು, ತೋರು ಬೆರಳು, ಹೆಬ್ಬೆರಳು, ಈ 5 ಬೆರಳಿಗೂ ಒಂದೊಂದು ಇಂಡಿಕೇಟ್ ಮಾಡಿ, ಒಂದೊಂದನ್ನು ಒಂದೊಂದಕ್ಕೆ ಇಂಡಿಕೇಟ್ ಮಾಡಿದ್ದಾರೆ. ಈ ಕಿರುಬೆರಳು ಏನಪ್ಪಾ ಅಂತ ಅಂದ್ರೆ ಆಟಕ್ಕೆ ಸಂಕೇತವಾಗಿದೆ. ಈ ಮಕ್ಳು ಆಟ ಆಡ್ತಿದ್ರೆ ಅವ್ರ ಮನಸ್ಸಿಗೆ, ದೇಹಕ್ಕೆ ಎಷ್ಟು ಖುಷಿ ಅಲ್ವಾ. ಮಕ್ಳು ಆಟ ಆಡಿದ್ರೆ ಎಷ್ಟು ಸಂತೋಷವಾಗಿರ್ತಾರೆ ಅಲ್ವಾ. ಅವ್ರ ಮುಖದಲ್ಲಿ ಸಂತೋಷ ಅನ್ನೋದು ನೋಡಿದ್ರೆ, ಮಕ್ಳು ಆಟ ಆಡ್ತಿರೋದ್ ನೋಡಿದ್ರೆ ಎಷ್ಟು ಖುಷಿ ಆಗುತ್ತೆ ಅಲ್ವಾ. ಈ ಫಸ್ಟ್ ಫಿಂಗರ್ ನ ಏನಕ್ಕೆ ಏನಕ್ಕೆ ಇಂಡಿಕೇಟ್ ಮಾಡಿದ್ದಾರೆ ಅಂದ್ರೆ, ಸರ್ ಆಟಕ್ಕೆ ಸಂಕೇತವಾಗಿ ತೋರಿಸಿದ್ದಾರೆ. ಕಿರುಬೆರಳು ಆಟಕ್ಕೆ ಸಂಕೇತ. ಮತ್ತೆ ಈ ಉಂಗ್ರದ ಬೆರಳು ಏನಕ್ಕೆ ಸಂಕೇತ ಅಂತಂದ್ರೆ, ನಮ್ಗೆ ಹಾಡ್ಬೇಕು, ಹಾಡೋದ್ರಿಂದ ಮನಸ್ಸಿಗೆ ಏಕಾಗ್ರತೆ ಸಿಗುತ್ತೆ, ನಮ್ಗೆ ಓದೋದ್ರಲ್ಲಿ ಏಕಾಗ್ರತೆ ಸಿಗುತ್ತೆ ಅನ್ನೋದ್ರಿಂದ ಇದು ಉಂಗ್ರದ ಬೆರಳು ನಮ್ಗೆ ಹಾಡಿನ ಸಂಕೇತ ಆಗಿದೆ. ಹಾಡ್ಬೇಕು, ಮಕ್ಳು ಹಾಡ್ಬೇಕು, ಭಜನೆ ಮಾಡ್ಬೇಕು, ಪ್ರಾರ್ಥನೆ ಮಾಡ್ಬೇಕು, ಸಂಗೀತ ಕೇಳ್ಬೇಕು, ವೃಂದಗಾನ ಮಾಡ್ಬೇಕು. ಇಂತಹದೆಲ್ಲ ಮಾಡಿದ್ರೆ ಏನು ಸಾಮೂಹಿಕ ಸ್ವಪ್ನ ಉಂಟು ಮಾಡುತ್ತದೆ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಸಾಮೂಹಿಕ ಸ್ವಪ್ನ ಉಂಟು ಮಾಡುತ್ತದೆ ಅಂತ ಸರ್ ಹೇಳ್ತಾ ಇದ್ದಾರೆ. ಅದರಿಂದ ಈ ಉಂಗ್ರದ ಬೆರಳು ಏನು, ಹಾಡಿಗೆ ಸಂಕೇತ, ಸಂಗೀತಕ್ಕೆ ಸಂಕೇತವಾಗಿದೆ. ನೆಕ್ಸ್ಟ್ ಈ ಮಧ್ಯದ ಬೆರಳು ಏನ್ ಇಂಡಿಕೇಟ್ ಮಾಡುತ್ತೆ ಅಂತಂದ್ರೆ, ಓದು, ಸ್ಟಡಿ ಬಗ್ಗೆ ಇಂಡಿಕೇಟ್ ಮಾಡುತ್ತೆ. ಈ ಫಸ್ಟ್ ಬೆರಳು ಓದು, ಸೆಕೆಂಡ್ ಬೆರಳು ಓದು, ಥರ್ಡ್ ಬೆರಳು ಓದು, 3, 4, 5 ಬೆರಳು ಕೂಡ ಓದು ಅಂತ ಆದ್ರೆ ಏನಾಗುತ್ತೆ, ವಿದ್ಯಾರ್ಥಿ ಜೀವನನೇ ಒಂಥರ ಬೇಡವಾಗಿದೆ ಅಂತ ಅನ್ಸುತ್ತೆ. ಆದ್ರಿಂದ ಮಧ್ಯದ ಬೆರಳು ಓದಿಗೆ ಸಂಕೇತ, ಕಿರುಬೆರಳು ಆಟಕ್ಕೆ ಸಂಕೇತ, ಉಂಗ್ರದ ಬೆರಳು ಹಾಡಿಗೆ ಸಂಕೇತ, ಮಧ್ಯದ ಬೆರಳು ಓದಿಗೆ ಸಂಕೇತ ಆಗಿದೆ. ಈ ಓದಿನ ಸಂಕೇತ ಅಂದ್ರೆ ಮಕ್ಳು ಚೆನ್ನಾಗಿ ಓದ್ಕೋಬೇಕು, ಅವ್ರ ಜೀವನನ ಚೆನ್ನಾಗಿ ರೂಪಿಸ್ಕೋಬೇಕು ಅನ್ನೋದು ಇದರಲ್ಲಿ ಹೇಳ್ತಾ ಇದ್ದಾರೆ. ಆದ್ರೆ ಎಲ್ಲಾ ಬೆರಳು ಓದು ಅಂತ ಆಗಿದ್ರೆ ಟೂ ಮಚ್ ಇಸ್ ಟೂ ಬ್ಯಾಡ್ ಅಲ್ವಾ. ಜಾಸ್ತಿ ಅತಿ ಆದ್ರೆ ಅಮೃತನು ವಿಷ ಅಲ್ವಾ. ಹಂಗಾಗಿ ಎಲ್ಲಾ ಬೆರಳಿಗೂ ಒಂದೊಂದನ್ನ ಇಂಡಿಕೇಟ್ ಮಾಡಿ, ಜಾಸ್ತಿ ಓದೋದು ಬೇಡ, ಜಾಸ್ತಿ ಆಡೋದು ಬೇಡ, ಎಲ್ಲ ಕೂಡ ಸಮನಾಗಿರ್ಬೇಕು ಅಂತ ಸರ್ ಹೇಳ್ತಾ ಇದ್ದಾರೆ ಇಲ್ಲಿ. ಈ 4ನೇ ಬೆರಳು ಏನು ಅಂತ ಅಂದ್ರೆ, ಈ 4ನೇ ಬೆರಳು ಏನನ್ನ ಸೂಚಿಸ್ತಾ ಇದೆ ಅಂತ ಹೇಳಿದ್ರೆ, ಮನೆ ಕೆಲಸ ಆಗಿರ್ಬೋದು, ಅವ್ರ ಕೆಲಸ ಆಗಿರ್ಬೋದು, ತಂದೆ ತಾಯಿಗಳಿಗೆ ಹೆಲ್ಪ್ ಮಾಡೋದಾಗಿರ್ಬೋದು, ಮಕ್ಳು
ಅವ್ರ ಕೆಲ್ಸನ ಅವರೇ ಮಾಡ್ಕೊಳಂಗೆ ಆಗ್ಬೇಕು. ಅವ್ರದ್ದು ರೂಮ್ ನ ನೀಟಾಗಿ ಇಟ್ಕೊಳ್ಳೋದಾಗ್ಲಿ, ಅವ್ರ ಸ್ಟಡಿ ಟೇಬಲ್ ನ ನೀಟಾಗಿ ಇಟ್ಕೊಳ್ಳೋದಾಗ್ಲಿ, ಅವ್ರ ಕೆಲ್ಸ ಅವ್ರ ಸ್ಕೂಲಿಗೆ ರೆಡಿಯಾಗಿ ಹೋಗೋದಾಗಿರ್ಲಿ, ಅದನ್ನೆಲ್ಲ ಏನ್ ಮಾಡ್ಬೇಕು, ಮಕ್ಳು ಅವ್ರಷ್ಟಕ್ಕೆ ಅವರೇ ಮಾಡ್ಕೋಬೇಕು. ಅದು ಇಂಡಿಪೆಂಡೆಂಟ್ ಆಗಿ ಅವರೇ ಮಾಡ್ಕೊಳ್ಳಕ್ಕೆ ಬರ್ಲಿ ಅಂತ ಹೇಳಿ 4ನೇ ಬೆರಳನ್ನ ಕೆಲ್ಸಕ್ಕೆ ಹೇಳಿದ್ದಾರೆ. ಒಬ್ರ ಮೇಲೆ ಡಿಪೆಂಡ್ ಆಗದೆ, ತಂದೆ ತಾಯಿ ಎಲ್ಲಾದ್ರೂ ಹೊರಗ್ ಹೋದ್ರು, ಆ ತಂದೆ ತಾಯಿ ಹೊರಗ್ ಹೋಗಿದ್ದಾಗ ಏನಾಗುತ್ತೆ, ಮಕ್ಳು ಯಾರ ಮೇಲೆ ಡಿಪೆಂಡ್ ಆಗ್ಬಾರ್ದು ಅನ್ನೋದ್ರಿಂದ ಅವ್ರ ಕೆಲ್ಸ ಅವರೇ ಮಾಡ್ಕೊಳ್ಳಿ, ಅವ್ರ ರೂಮ್ ಅವರೇ ನೀಟಾಗಿ ಇಟ್ಕೊಳ್ಳಿ ಅಂತ ಅನ್ನೋ ದೃಷ್ಟಿಯಿಂದ ಕೆಲ್ಸಕ್ಕೆ ಸಂಕೇತ ಮಾಡಿದ್ದಾರೆ. ತಂದೆ ತಾಯಿಗೆ ಹೆಲ್ಪ್ ಮಾಡೋದಾಗಿರ್ಬೋದು, ತಂದೆ ತಾಯಿಗೆ ಹೆಲ್ಪ್ ಮಾಡಿ ಮನೆ ಸ್ವಚ್ಛ ಮಾಡಿ ಎಲ್ಲ ಸ್ಕೂಲ್ಗೆ ಶಾಲೆಗೆ ಹೋಗೋದ್ ಕಾಲೇಜ್ಗೆ ಹೋಗೋದ್ರಿಂದ ಏನಾಗುತ್ತೆ, ಅವ್ರ ಕೆಲ್ಸ ಅವರೇ ಮಾಡ್ಕೊಳಂಗೆ ಆಗುತ್ತೆ. ಈ 4ನೇ ಬೆರಳು ಏನಕ್ಕೆ ಅಂದ್ರೆ ಕೆಲಸಕ್ಕೆ ಸಂಕೇತ ಆಗಿದೆ. ಈ ಎಲ್ಲಾ 4 ಫಿಂಗರು ಆಯ್ತಲ್ವಾ, ಇದಕ್ಕೆಲ್ಲ ಮೇನ್ ಆಗಿ ಏನ್ ಬೇಕು, ಈ ಆಟಕ್ಕೆ, ಈ ಸಂಗೀತಕ್ಕೆ, ಈ ಓದಿಗೆ ಮತ್ತೆ ಇದು ಕೆಲ್ಸಕ್ಕೆ ಎಲ್ಲಾ ಬೆರಳು ಆಯ್ತು. ಈ ಲಾಸ್ಟ್ ಬೆರಳು ಏನು ಅಂತ ಅಂದ್ರೆ ಈ ಥಂಬ್ ಫಿಂಗರ್, ಈ ಹೆಬ್ಬೆರಳು. ಈ ಹೆಬ್ಬೆರಳು ಏನನ್ನ ಇಂಡಿಕೇಟ್ ಮಾಡುತ್ತೆ ಅಂತ ಹೇಳಿದ್ರೆ ಧ್ಯಾನ. ಈ 4ಕ್ಕೂ ಏನು, ಇದು ಇಂಪಾರ್ಟೆಂಟ್ ಅಲ್ವಾ, ಇದು ಚೆನ್ನಾಗಿದ್ರೆ ಈ 4 ಕೂಡ ತುಂಬಾ ಚೆನ್ನಾಗಿರುತ್ತೆ. ಹಾಗಾಗಿ ಮಕ್ಳಿಗೆ ಚಿಕ್ಕ ವಯಸ್ಸಿಂದನೇ ಧ್ಯಾನನ ಅಭ್ಯಾಸ ಮಾಡ್ಬೇಕು. ಮಕ್ಳು ವಿದ್ಯಾರ್ಥಿ ಜೀವನದಲ್ಲೂ ಕೂಡ ಮಕ್ಳು ಸ್ಕೂಲ್ ಹೋಗ್ಬೇಕಾದ್ರೂ ಕೂಡ, ಕಾಲೇಜ್ ಹೋಗ್ಬೇಕಾದ್ರೂ ಕೂಡ ಧ್ಯಾನ ಮಾಡ್ಬೇಕು. ಓದಕ್ಕಿಂತ ಮುಂಚೆ ಸ್ವಲ್ಪ ಒಂದ್ 5 ನಿಮಿಷ ಧ್ಯಾನ ಮಾಡಿ ಕೂತ್ ಓದಿದ್ರೆ ಎಷ್ಟು ಸೊಗಸಾಗಿ ಅವರು ಓದ್ಬೋದಲ್ವಾ, ಎಷ್ಟು ನೆನಪಿನ ಶಕ್ತಿ ತುಂಬಾ ಇಂಪ್ರೂವ್ ಆಗುತ್ತೆ. ಹಾಗಾಗಿ ಈ ಬೆರಳು ಏನಕ್ಕೆ ಸಂಕೇತ ಅಂದ್ರೆ ಧ್ಯಾನಕ್ಕೆ ಸಂಕೇತ ಆಗಿದೆ. ಇದು ಈ ಹಾಡ್ ಚೆನ್ನಾಗಿ ಆಟ ಆಡ್ಬೇಕು, ಆಟದಲ್ಲಿ ಗೆಲ್ಬೇಕು ಅಂದ್ರೆ ಏನು, ಧ್ಯಾನ ಮಾಡಿದ್ರೆ ಚೆನ್ನಾಗಿ ಆಟ ಆಡ್ಬೋದು, ಧ್ಯಾನ ಮಾಡಿದ್ರೆ ಚೆನ್ನಾಗಿ ಆಟ ಆಡ್ಬೋದು, ಧ್ಯಾನ ಮಾಡಿದ್ರೆ ಚೆನ್ನಾಗಿ ಹಾಡ್ ಕೂಡ ಹೇಳ್ಬೋದು, ಧ್ಯಾನ ಮಾಡಿದ್ರೆ ಚೆನ್ನಾಗಿ ಕೂಡ ಓದ್ಬೋದು, ಧ್ಯಾನ ಮಾಡಿದ್ರೆ ಚೆನ್ನಾಗಿ ಕೆಲಸನ ಕೂಡ ಏಕಾಗ್ರತೆಯಿಂದ ಮಾಡ್ಬೋದು ಅಲ್ವಾ. ಹಂಗಾಗಿ ಎಲ್ಲದಕ್ಕೂ ಏನು ಮೇನ್ ಅಂದ್ರೆ ಈ ಹೆಬ್ಬೆರಳು ಮೇನ್. ಹಂಗಾಗಿ ಈ ಹೆಬ್ಬೆರಳು ಧ್ಯಾನಕ್ಕೆ ಸಂಕೇತವಾಗಿದೆ. ಇದಿಷ್ಟು ಈ ಸರ್ ಹೇಳ್ಕೊಟ್ಟಿರುವಂತ 5 ಫಿಂಗರ್ ಟಿಪ್ಸ್, 5 ಬೆರಳಿನ ಸರಳ ಸೂತ್ರಗಳಾಗಿದೆ ಇದಿಷ್ಟು. ನಾವು ಈ ಚಿಕ್ಕ ವಯಸ್ಸಿಂದನೇ ಈ ಧ್ಯಾನ ಕಲಿತ್ರೆ ಏನಾಗುತ್ತೆ ಅಂದ್ರೆ, ಈಗ ದೊಡ್ಡವ್ರ ಅಯ್ಯೋ ಈಗ ನನ್ ವಯಸ್ಸಲ್ಲ ಬಿಡು, ಇನ್ ದೊಡ್ಡವರಾದ್ಮೇಲೆ ಕಲ್ತ್ಕೊಂಡ್ರೆ ಆಯ್ತು ಅಂದ್ರೆ ಅದಾಗುತ್ತಾ. ಚಿಕ್ಕ ವಯಸ್ಸಿಂದನೇ ಬಗ್ಗಲ್ಲ, ಚಿಕ್ಕ ಗಿಡವಾಗಿ ಬಗ್ಗದ್ದು ಮರವಾಗಿ ಬಗ್ಗಿತೆ ಅಂತ ಇಲ್ವಾ, ಅದೇ ಚಿಕ್ಕ ವಯಸ್ಸಲ್ಲಿ ಕಲಿದೆ ಅದೇ ದೊಡ್ಡವರಾದ್ಮೇಲೆ ಕಲಿಯಕ್ ಆಗುತ್ತಾ, ಹಂಗೆ ಚಿಕ್ಕ ವಯಸ್ಸಲ್ಲೇ ಕಲ್ತ್ರೆ ದೊಡ್ಡವ್ರ ಆಗ್ತಾ ಆಗ್ತಾ ಆಲದ ಮರ ತರ ಎಲ್ಲಾರ್ಗು ನೆರಳು ಕೊಡುತ್ತಲ್ಲ, ಅದೇ ತರ ನಾವು ಧ್ಯಾನ ಕಲ್ತೆ ಚಿಕ್ಕ ವಯಸ್ಸಿಂದಾನೆ ದೊಡ್ಡವರಾದ್ಮೇಲೆ ಎಲ್ಲಾರ್ಗು ಎಷ್ಟು ಸಹಾಯ ಆಗುತ್ತೆ. ನಾವೇ ಎಲ್ಲಾರ್ಗು ಧ್ಯಾನ ಹಂಚಿ ಎಲ್ಲಾರ್ಗು ಬುದ್ಧಿ ಹೇಳ್ಬೋದಲ್ವಾ, ಆ ತರ ಆಗುತ್ತೆ ಅಲ್ವಾ. ಆಮೇಲೆ ಈ ಚಿಕ್ಕ ವಯಸ್ಸಲ್ಲೇ ಧ್ಯಾನ ಕಲಿಯೋದ್ರಿಂದ ಮುಂದೆ ಹೋಗ್ತಾ ಹೋಗ್ತಾ ಅವ್ರಿಗೆ ಏನೇ ಒಂದು ಪ್ರಾಬ್ಲಮ್ಸ್ ಆದ್ರೂ ಅವ್ರಿಗೆ ಅವರೇ ಸೊಲ್ಯೂಷನ್ ಹುಡ್ಕೊಳ್ಳೋ ಅಂತ ಶಕ್ತಿ ಇರುತ್ತೆ ಅವ್ರಿಗೆ ಮಕ್ಳಲ್ಲಿ. ದೊಡ್ಡವರಾದ್ಮೇಲೆ ಅಯ್ಯೋ ನನ್ಗೆ ಇದಿಲ್ಲ ಅದಿಲ್ಲ ಅನ್ನೋದ್ಕಿಂತ ಇದ್ರಲ್ಲೇ ಖುಷಿ ಪಡೋಷ್ಟು ಶಕ್ತಿ ಬರುತ್ತೆ. ಆಮೇಲೆ ಈ ತರ ಇಲ್ಲ ಆ ತರ ಇಲ್ಲ ದುಃಖ ಪಡೋ ಬದ್ಲು ಅವ್ರು ಎಲ್ಲಾನು ಪಡ್ಕೊಳ್ಳೋ ಅಂತ ಶಕ್ತಿ ಬಂದಿರುತ್ತೆ ಆ ಮಕ್ಳಲ್ಲಿ. ವಿದ್ಯಾರ್ಥಿಗಳೇನಾಗ್ಬೇಕು ಅಂದ್ರೆ ಧ್ಯಾನ ವಿದ್ಯಾ ನಿಷ್ಣಾತರಾಗಬೇಕು ಅಂತ ಹೇಳ್ತಾರೆ. ಮೈ ಡಿಯರ್ ಸ್ಟೂಡೆಂಟ್ಸ್, ನಾವೆಲ್ಲರೂ ಮಾಡಬೇಕಾಗಿದ್ದು ಏನೆಂದರೆ ನಾವು ಧ್ಯಾನ ವಿದ್ಯಾ ನಿಷ್ಣಾತರಾಗಬೇಕು ಅಂತ ಪತ್ರಿ ಸರ್ ಹೇಳ್ತಾ ಇದ್ದಾರೆ. ಧ್ಯಾನದ ಜೊತೆ ವಿದ್ಯೆ ಜೊತೆ ಧ್ಯಾನನೂ ಕೂಡ ಇದ್ರೆ ನಾವು ಚೆನ್ನಾಗಿ ಲೈಫ್ ನ ಮುಂದಕ್ಕೆ ತಗೊಂಡ್ ಹೋಗ್ಬೋದು ಅಂತ ಇಲ್ಲಿ ಸರ್ ಹೇಳ್ತಾ ಇದ್ದಾರೆ. ಆದ್ರಿಂದ ಜೀವನದಲ್ಲಿ ನಾವು ಆನಂದವಾಗಿರ್ಬೇಕು ಅಂದ್ರೆ ನಾವು ಖುಷಿಯಾಗಿರ್ಬೇಕು. ಆ ಖುಷಿಯಾಗಿರ್ಬೇಕು ಅಂದ್ರೆ ಧ್ಯಾನ ಮಾಡ್ಬೇಕು. ನಾವು ಪ್ರೆಸೆಂಟ್ ಅಲ್ಲಿ ಇರ್ಬೇಕು, ವಾಸ್ತವನ ಅರ್ಥಕೊಂಡು ಬಾಳ್ಬೇಕು. ಮುಂದೆ ಭವಿಷ್ಯದ ಬಗ್ಗೆ ಯೋಚನೆ ಮಾಡದೆ, ಹಿಂದೆ ಭೂತಕಾಲದ ಬಗ್ಗೆ ಯೋಚನೆ ಮಾಡದೆ ನಾವು ವಾಸ್ತವದಲ್ಲಿ ಇರ್ಬೇಕು. ಈ ಜೀವನ ಸಾಧ್ಯವಾದಷ್ಟು ಅರ್ಥವತ್ತಾಗಿ ಜೀವಿಸಬೇಕು ಅಂತ ಹೇಳಿದೆ, ಅರ್ಥವತ್ತಾಗಿ ಜೀವಿಸಬೇಕು ಅಂತ ಹೇಳ್ತಾ ಇದ್ದಾರೆ. ಆವಾಗ ನಮ್ಗೆ ನಮ್ಮ ಲೈಫ್ ಅಲ್ಲಿ ನಮ್ಮ ಜೀವನದಲ್ಲಿ ಆನಂದಮಯ ಜೀವನ ನಮ್ಮದಾಗುತ್ತೆ, ನಮ್ದು ಸಾರ್ಥಕ ಬದುಕು ನಮ್ಮದಾಗುತ್ತೆ ಅಂತ ಹೇಳ್ತಾ ಇದ್ದಾರೆ ಇಲ್ಲಿ. ಈ ಒಂದೊಂದನ್ನು ಅರ್ಥ ಮಾಡ್ಕೊಂಡೋದ್ರೆ ನಮ್ ಜೀವನ ಎಷ್ಟು ತೃಪ್ತಿಕರವಾಗುತ್ತೆ ಅಲ್ವಾ. ಒಂದು ಸಫಲತೆ, ಒಂದು ಸಕ್ಸಸ್ ಇರುತ್ತೆ ನಮ್ ಲೈಫ್ ಅಲ್ಲಿ. ಒಂದು ತೃಪ್ತಿ ಜೀವನ ಇದ್ರೆ ಏನಾಗುತ್ತೆ, ನಮ್ಮ ಜೀವನ ಮತ್ತೆ ನಾವು ಜನ್ಮ ತಗೊಳ್ಳೋದೇ ಬೇಕಾಗಿಲ್ಲ. ಇಲ್ಲ ಅಂದ್ರೆ ನಮ್ ತೃಪ್ತಿ ಇಲ್ಲ ಅಂದ್ರೆ ಮತ್ತೆ ಮತ್ತೆ ಜನ್ಮ ತಗೋಬೇಕಾಗತ್ತೆ ಅಲ್ವಾ. ಅದಕ್ಕೆ ನಾವು ಸಂತೃಪ್ತಿಯಿಂದ ಜೀವನನ ನಡ್ಸ್ಕೊಂಡು ಹೋದ್ರೆ ಇದೇ ಜನ್ಮ
ಕೊನೆ ಆಗುತ್ತೆ, ಮತ್ತೆ ಮತ್ತೆ ಜನ್ಮ ತಗೊಳ್ಳೋ ಅವಶ್ಯಕತೆ ಇರಲ್ಲ ಅಂತ ಹೇಳ್ತಾ ಇದ್ದಾರೆ. ತುಂಬಾ ಮಕ್ಳನ್ನ ಸ್ಟೂಡೆಂಟ್ಸ್ ನ ನಿನ್ಗೆ ಏನ್ ಇಷ್ಟ ಅಂತ ಕೇಳ್ತಾರೆ. ಏನ್ ಇಷ್ಟ ಅಂತ ಕೇಳಿದಾಗ ಸ್ಕೂಲಲ್ಲಿ ನಾನ್ ಫಸ್ಟ್ ಬರ್ಬೇಕು, ಕ್ಲಾಸ್ ಅಲ್ಲಿ ನಾನೇ ಫಸ್ಟ್ ಬರ್ಬೇಕು, ನಾನ್ ಫಸ್ಟ್ ಬರ್ಬೇಕು. ಹಂಗಾದ್ರೆ ಮಿಕ್ದವ್ರೆಲ್ಲ ಏನ್ ಮಾಡ್ಬೇಕು? ಮಕ್ಳು ಸೆಕೆಂಡ್, ಫಸ್ಟ್, ಥರ್ಡ್ ಬರ್ಬೇಕಾ? ಫಸ್ಟ್, ಸೆಕೆಂಡ್, ಥರ್ಡ್ ಬರ್ಬೇಕಾ? ಹಾಗೆ ಹೇಳೋದು ತಪ್ಪು. ನೀನ್ ಮಾತ್ರ ಫಸ್ಟ್ ಬಂದ್ಬಿಟ್ರೆ ಮಿಕ್ದವ್ರೆಲ್ಲ ಏನ್ ಮಾಡ್ಬೇಕು? ಹಾಗೆ ಹೇಳ್ಬಾರ್ದು. ನಾನು 100ಕ್ಕೆ 100 ಅಂಕ ಗಳಿಸುವಂತ ಆಗ್ಲಿ, ನಾನು ತುಂಬಾ ಒಳ್ಳೆ ಮಾರ್ಕ್ಸ್ ತಗೊಳ್ಳೋ ತರ ಆಗ್ಲಿ ಅಂತ ನಾವು ಅನ್ಕೋಬೇಕು. ನಾನೇ ಫಸ್ಟ್ ಬರ್ಬೇಕು, ನಾನೇ ಮುಂದೆ ಇರ್ಬೇಕು ಅನ್ನೋದು ತಪ್ಪು. ಆ ಮನಸ್ಥಿತಿಯಿಂದ ಮಕ್ಳು ಹೊರಗ್ ಬರ್ಬೇಕು. ನಾವೇನ್ ಮಾಡ್ಬೇಕು? ಮಕ್ಳಿಗೆ ಹೇಳ್ಕೊಡ್ಬೇಕು, ನೋಡು ನಾನ್ ಫಸ್ಟ್, ನಾನ್ ಸೆಕೆಂಡ್ ಅನ್ನೋದಲ್ಲ, ನಾನು ಒಳ್ಳೆ ಮಾರ್ಕ್ಸ್ ತಗೋಬೇಕು, ನಾನು 100ಕ್ಕೆ 100 ಅಂಕ ತಗೋಬೇಕು ಅಂತ ನಾವು ಪೇರೆಂಟ್ಸ್ ಏನ್ ಮಾಡ್ಬೇಕು? ಹೇಳ್ಕೊಡ್ಬೇಕು. ಟೀಚರ್ಸ್ ಆಗಿರ್ಬೋದು, ಪೇರೆಂಟ್ಸ್ ಆಗಿರ್ಬೋದು, ಮಕ್ಳಿಗೆ ಹೇಳ್ಕೊಡ್ಬೇಕು. ನಮ್ ಜೊತೆ ಆಮೇಲೆ ಸ್ಟೂಡೆಂಟ್ಸ್ ನ ಮತ್ತೆ ನಾವೊಬ್ರೇ ಮುಂದೆ ಹೋದ್ರೆ ಸಾಕ? ನಮ್ ಜೊತೆ ಎಲ್ಲಾ ಸ್ಟೂಡೆಂಟ್ಸ್, ನಮ್ಮ ಫ್ರೆಂಡ್ಸ್ ಕೂಡ ಮುಂದೆ ಬರ್ಬೇಕಲ್ವಾ? ಹಂಗಾಗಿ ಏನ್ ಮಾಡ್ಬೇಕು? ಕ್ಲಾಸ್ ಅಲ್ಲಿರೋ ನಾನು ಕೂಡ 100ಕ್ಕೆ 100 ಅಂಕ ಪಡ್ಕೋಬೇಕು, ನನ್ನ ಜೊತೆಯವರು ಕೂಡ 100ಕ್ಕೆ 100 ಅಂಕ ಪಡ್ಕೋಬೇಕು ಅಂತ ಮನಸ್ಥಿತಿ ಮಕ್ಳಲ್ಲಿ ಇರ್ಬೇಕು. ಮಕ್ಳಲ್ಲಿ ಅದನ್ನ ಬೆಳೆಸ್ಬೇಕು. ಅವಾಗ ಏನಾಗುತ್ತೆ? ನಾವೊಬ್ರು ಖುಷಿ ಪಡೋದಲ್ಲ, ನಮ್ ಜೊತೆ ಇರೋ ಎಲ್ಲ ನನ್ನ ಫ್ರೆಂಡ್ಸ್ ಕೂಡ, ನನ್ನ ಸ್ನೇಹಿತರು ಕೂಡ, ಇಡೀ ಕ್ಲಾಸೇ ಕೂಡ ಮುಂದೆ ಬಂದ್ರೆ ಎಲ್ಲರೂ ಕೂಡ ಖುಷಿಯಾಗಿರ್ತಾರೆ. ನಾನ್ ಮಾತ್ರ ಜಾಸ್ತಿ ಮಾರ್ಕ್ಸ್ ತಗೋಬಿಟ್ಟು, ನಾನ್ ಮಾತ್ರ 100/100 ತಗೋಬಿಟ್ಟು ಬೇರೆ ಮಕ್ಳಲ್ಲಿ 20, 30 ತಗೊಂಡ್ರೆ ಆಗುತ್ತಾ? ಆ ಮಕ್ಳು ಖುಷಿ ಆಗೋದ್ ಬೇಡ್ವಾ? ನಾನೊಬ್ಬನ್ನೇ ಟೀಚರ್ ಎಲ್ಲಾರ್ನೂ ಬಿಟ್ಟು ನನ್ನೊಬ್ಬನ್ನೇ ಹೊಗಳಿದ್ರೆ ಏನಾಗುತ್ತೆ? ಆ ಮಕ್ಳಿಗೆ ಬೇಜಾರಾಗಲ್ವಾ? ಅದು ತಪ್ಪು. ಎಲ್ಲಾ ಮಕ್ಳು ಕೂಡ 100/100 ತಗೊಳ್ಳಿ, 100ಕ್ಕೆ 100 ಅಂಕ ಬರ್ಲಿ ಮಕ್ಳಿಗೂ ಅನ್ನೋದನ್ನ ನಾವು ಹೇಳ್ಕೊಡ್ಬೇಕು. ಎಲ್ಲರೂ ಕೂಡ 100ಕ್ಕೆ 100 ಅಂಕ ಪಡ್ಲಿ ಅನ್ನೋದನ್ನ ಹೇಳ್ಕೊಡ್ಬೇಕು. ಅದು ಮಕ್ಳಲ್ಲಿರೋ ಸರಿಯಾದ ಭಾವನೆ ಆಗುತ್ತೆ. ಸುಮ್ನೆ ಬೇರೆ ನಾನ್ ಮಾತ್ರ ಬರ್ಬೇಕು ಅನ್ನೋದು ಅದು ತಪ್ಪು ಭಾವನೆ ಆಗುತ್ತೆ. ಸಮವಾಗಿ ಇರುವುದೇ ಗೆಲುವು ಅಂತ ಹೇಳ್ತಾ ಇದ್ದಾರೆ. ನಾನಲ್ಲ, ನನ್ ಜೊತೆ ಎಲ್ಲರೂ ಕೂಡ ಬರ್ಬೇಕು, ನನ್ ಜೊತೆ ಎಲ್ಲರೂ ಕೂಡ ಗೆಲ್ಬೇಕು ಅನ್ನೋದು ಕೂಡ ಸರ್ ಇಲ್ಲಿ ಹೇಳ್ತಾ ಇದ್ದಾರೆ. ಇಲ್ಲಿ ಸರ್ ಎಲ್ಲಾರ್ಗೂ ಒಂದು ಸೂಚನೆ ಕೊಡ್ತಾ ಇದ್ದಾರೆ, ವಿದ್ಯಾರ್ಥಿಗಳಿಗೆಲ್ಲ ಒಂದು ಸೂಚನೆ ಕೊಡ್ತಾ ಇದ್ದಾರೆ. ಏನು ಅಂತ ಹೇಳಿದ್ರೆ, ಸೋಲು ಗೆಲುವು ಅನ್ನೋದು ಬರೀ ವಿದ್ಯಾರ್ಥಿಗಳಿಗೆ ಅಷ್ಟೇ ಅಲ್ಲ, ಎಲ್ಲರೂ ಕೂಡ ಎಲ್ಲೆಲ್ಲೂ ಸಹ ಇದು ಸೋಲು ಗೆಲುವು ಇದು ಪ್ರಕೃತಿ ಸಹಜ. ಎಲ್ಲೆಲ್ಲೂ ಕೂಡ ಸೋಲಿದೆ, ಗೆಲುವು ಇದೆ, ಎರಡೂ ಕೂಡ ಇದನ್ನ ಸಮಾನವಾಗಿ ತಗೊಂಡೋಗ್ಬೇಕು. ಈಗ ಗೆದ್ದೆ ಅನ್ಬಿಟ್ಟು ಗರ್ವ ಪಡ್ಬಾರ್ದು, ಸೋತೆ ಅನ್ಬಿಟ್ಟು ನಿರಾಸೆನೂ ಪಡ್ಬಾರ್ದು. ಸೋಲು ಗೆಲುವು ಎರಡನ್ನೂ ಸಮಾನವಾಗಿ ಸ್ವೀಕರಿಸಿ ಸಮಚಿತ್ತರಾಗಿ ನಡೆಯಬೇಕು ಅಂತ ಹೇಳ್ತಾ ಇದ್ದಾರೆ. ಪ್ರತಿ ಸೋಲು ಕೂಡ ಒಬ್ರು ಸೋತ್ರೆ ಮತ್ತೆ ಅದಕ್ಕೆ ಗೆಲುವು ಇದ್ದೇ ಇರುತ್ತೆ. ಒಂದು ಸೋಲೆ ಗೆಲುವಿನ ಮೆಟ್ಟಿಲು ಅಂತ ಹೇಳ್ಬೋದಲ್ವಾ? ಪ್ರತಿ ಸೋಲು ಕೂಡ ಅದು ಒಂದು ಶಾಶ್ವತ ವಿಜಯಕ್ಕೆ ಮೆಟ್ಟಿಲು ಎಂದು ಯಾವಾಗ ನಾವು ತಿಳ್ಕೊತೀವೋ ಅವಾಗ್ಲೇ ಆ ವ್ಯಕ್ತಿ ಗೆಲುವು ಪಡೆಯೋದಕ್ಕೆ ಸಾಧ್ಯ, ವಿಜಯ ಸಾಧಿಸೋಕೆ ಸಾಧ್ಯ ಆಗುತ್ತೆ. ಈಗ ಫಾರ್ ಎಕ್ಸಾಂಪಲ್ ಮಹಮ್ಮದ್ ಗಜ್ನಿ ಇದಾರೆ ಅಲ್ವಾ? ಮಹಮ್ಮದ್ ಗಜ್ನಿ ಏನವರು? ದೆಹಲಿ ಸುಲ್ತಾನರು. ಮಹಮ್ಮದ್ ಗಜ್ನಿ ಅವ್ರು ಏನ್ ಮಾಡ್ತಾರೆ? 7 ಬಾರಿ ಯುದ್ಧದಲ್ಲಿ ಸೋಲ್ತಾರೆ. 7 ಬಾರಿ ಯುದ್ಧದಲ್ಲಿ ಸೋತ್ರು ಅವ್ರು ಛಲ ಬಿಡದೆ ಏನ್ ಮಾಡ್ತಾರೆ? 8ನೇ ಬಾರಿ ಯುದ್ಧ ಮಾಡಿ 8ನೇ ಬಾರಿಗೆ ಅವರು ಯುದ್ಧದಲ್ಲಿ ಜಯ ಸಾಧಿಸ್ತಾರೆ ಅವರು. ಆಮೇಲೆ ತಾನೇ ಅವರು ದೆಹಲಿ ಸುಲ್ತಾನರಾಗಿದ್ದು. ಅವರು ಫಸ್ಟ್ ಗೆದ್ದಿದ್ರೆ ಆಗ್ತಿತ್ತ? ಈಗ 7 ಬಾರಿ ಸೋತಾದ್ಮೇಲೆ ತಾನೇ ಅವರು ಸಫಲತೆ ಕಾಣಕ್ಕೆ ಆಯ್ತು. ಮೊದಲನೇ ಬಾರಿ ಯಾರು ಕೂಡ ಸಫಲತೆಯನ್ನ ಕಾಣಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಸೋತಾಗ ತಲೆ ಕೆಡ್ಸ್ಕೊಳ್ದೆ ನೆಕ್ಸ್ಟ್ ಟ್ರೈ ಮಾಡ್ಬೇಕು, ಮತ್ತೆ ಗೆದ್ದೇ ಗೆಲ್ತೀವಿ ಅನ್ನೋ ಛಲ ಇರ್ಬೇಕು ನಮ್ಮಲ್ಲಿ. ಪ್ರಾಕ್ಟೀಸ್ ಮಾಡ್ತಾ ಮಾಡ್ತಾ ಎಲ್ಲ ಕೂಡ ನಮ್ಗೆ ಬರುತ್ತೆ. ಪ್ರಾಕ್ಟೀಸ್ ಮೇಕ್ಸ್ ಮ್ಯಾನ್ ಪರ್ಫೆಕ್ಟ್ ಅಲ್ವಾ? ನಾವು ಯಾವ್ದನ್ನ ಮಾಡ್ತಾ ಇರ್ತೀವಿ ಅದು ನಮ್ಗೆ ಒಂದು ಅಭ್ಯಾಸ ತರ ಆಗಿ ನಾವ್ ಅದ್ರಲ್ಲಿ ವಿನ್ ಆಗಕ್ಕೆ ಸಾಧ್ಯ, ಅದ್ರಲ್ಲಿ ನಾವು ಜಯ ಗಳಿಸಕ್ಕೆ ಸಾಧ್ಯ ಆಗುತ್ತೆ ಅಲ್ವಾ? ಯುದ್ಧ ಮಾಡಿ ಒಂದೊಂದು ಯುದ್ಧದಲ್ಲಿ ಗೆಲ್ಲುತ್ತಾ ಒಂದೊಂದು ಯುದ್ಧನು ಸೋತಾಗ ಒಂದು ಯುದ್ಧದಲ್ಲಿ ಸೋತಾಗ ಅದ್ರಿಂದ ಏನು ಪಾಠ ಕಲಿಬೇಕು ಅಂತ ಕಲ್ತ್ಕೊಂಡು ಒಂದೊಂದೇ ಪಾಠ ಕಲಿತಾ ಹೋದ್ರೆ ನೆಕ್ಸ್ಟ್ ಕೊನೆಯಲ್ಲಿ ನಾವು ಏನಾಗ್ತೀವಿ? ಜಯವನ್ನ ಸಾಧಿಸ್ತೀವಿ.
ಮತ್ತೆ ಏನ್ ಹೇಳ್ತಾರೆ ಪತ್ರಿಸ್ತಾರೆ ಅಂತಂದ್ರೆ, ಸೋಲೆಂಬುದೇ ಇಲ್ಲ ಈ ಜಗತ್ತಲ್ಲಿ, ಸೋಲೆಂಬುದೇ ಇಲ್ಲ. ಈ ಸೋಲ್ ಇದ್ಯಾ ಇಲ್ಲಿ? ಸೋಲೆ ಇಲ್ಲ. ಪ್ರತಿ ಒಂದ್ ಸೋಲ್ಗೂ ಜಯ ಇದ್ದೇ ಇರುತ್ತೆ ಅಂತ ಹೇಳ್ತಾ ಇದ್ದಾರೆ. ಒಂದು ಒಂದು ದೊಡ್ಡ ಕಲ್ಲಿರುತ್ತೆ. ಆ ಕಲ್ನ ನಾವು ಏನ್ ಮಾಡ್ಬೇಕು? ಪೀಸ್ ಮಾಡ್ಬೇಕು. ಆ ಪೀಸ್ ಮಾಡಕ್ಕೆ ಒಂದು ಹಾರೆ ಮತ್ತೆ ಒಂದು ಸುಕ್ಕೆ ಕೊಟ್ಟಿರ್ತಾರೆ. ನಾವೇನ್ ಮಾಡ್ಬೇಕು? ಒಂದೇ ಸತಿಗೆ ಹೊಡೆದ್ರೆ ಕಲ್ಲು ಒಡೆದೋಗುತ್ತಾ? ಇಲ್ಲ ಅಲ್ವಾ? ಅದಕ್ಕೆ ಹೊಡಿತಾ ಇದ್ರೆ ಕಲ್ಗೆ ಹೊಡಿತಾ ಒಂದ್ 14 ಸರಿ, ಒಂದ್ 14-15 ಸತಿ ಹೊಡಿತೀವಿ ಅನ್ಕೊಳ್ಳಿ. 14 ಸತಿನೂ ಹೊಡ್ದಿರಲ್ಲ. 15ನೇ ಸತಿಗೆ ಹೊಡೆದಾಗ ಏನಾಗುತ್ತೆ? ಕಲ್ಲು ಹೊಡಿಯುತ್ತೆ. ಆಗ 14 ಏಟು ಬೀಳ್ದೇ ಇದ್ರೆ ಕಲ್ಲು ಹೊಡಿತಿತ್ತಾ? ಮೊದಲನೇ ಏಟಿಗೆ ಕಲ್ಲು ಹೊಡಿತಿತ್ತಾ? ಇಲ್ಲ ಅಲ್ವಾ? 14 ಏಟು ಕೂಡ ಇಂಪಾರ್ಟೆಂಟ್. ಹಾಗಾಗಿ ಆ ಸೋಲು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ನಮ್ಗೆ ಜಯ ಸಾಧಿಸ್ಬೇಕಾದ್ರೆ ಆ ಸೋಲು ಕೂಡ ಇಂಪಾರ್ಟೆಂಟ್. 14 ಏಟ್ ಬೀಳ್ಲಿಲ್ಲ ಅಂದ್ರೆ ಆ ಕಲ್ಲು ಏನಾಗ್ತಿರ್ಲಿಲ್ಲ? ಪೀಸ್ ಆಗ್ತಿರ್ಲಿಲ್ಲ. ಅದನ್ನ ನಾವು ತಿಳ್ಕೊಬೇಕು. ಆ 14 ಏಟ್ ಆದ್ಮೇಲೆ 15ನೇ ಏಟಿಗೆ ಬೀಳ್ತಲ್ಲ, 14 ಏಟು ಕೂಡ ಇಂಪಾರ್ಟೆಂಟ್. ದೇರ್ ಇಸ್ ನೋ ಫೇಲ್ಯೂರ್ ವಾಟ್ ಸೋ ಎವರ್. ವಿದ್ಯಾರ್ಥಿಗಳು ಏನ್ ತಿಳ್ಕೊಬೇಕು ಅಂದ್ರೆ, ಎಲ್ಲೂ ಸಹ ಸೋಲೆಂಬುದು ಇಲ್ವೇ ಇಲ್ಲ. ಎಲ್ಲೂ ಕೂಡ ಸೋಲು ಇಲ್ವೇ ಇಲ್ಲ ಅನ್ನೋದನ್ನ ನಾವು ತಿಳ್ಕೊಬೇಕು. ನಮಗೆ 100ಕ್ಕೆ 20 ಅಂಕ ಬಂತು ಅನ್ಕೊಂಡ್ರೆ, ನಮಗ್ 100ಕ್ಕೆ 20 ಅಂಕ ಬಂತು ಅನ್ಕೊಂಡ್ರೆ ನಾವ್ 20ರಷ್ಟು ಮಾತ್ರ ಕಲ್ತಿರ್ತೀವಿ. ಇನ್ನು 80ರಷ್ಟು ಕಲಿಬೇಕಿದೆ ಅಂತ ಅನ್ಕೊಳ್ಳಿ. ಬರೀ ಅದೇ ಸೋಲ್ ಆಗೋಗುತ್ತಾ? 20 ಬರೀ 20 ಅಯ್ಯೋ 20 ಬಂದ್ಬಿಡ್ತು ಅಂತ ಯೋಚನೆ ಮಾಡ್ತಾ ಇದ್ರೆ, ಅದು ಯೋಚನೆ ಮಾಡ್ತಾ ಕೂತ್ಕೊಂಡ್ರೆ ಏನಾಗುತ್ತೆ? ಏನು ಮಾಡಕ್ಕಾಗಲ್ಲ. ನಾವ್ 20ರಲ್ಲೇ ಇರ್ತೀವಿ ಅಷ್ಟೇ ಅಲ್ವಾ? ನಾವ್ 100 ಅಂಕ ಪಡಿಬೇಕು ಅಂದ್ರೆ ಏನ್ ಮಾಡ್ಬೇಕು? ನಾವ್ ಇನ್ನು 80ರಷ್ಟು ಕಲಿಬೇಕು ಅನ್ಕೊಂಡ್ ನಾವು ಏನ್ ಮಾಡ್ಬೇಕು? ಕಲಿಬೇಕು. ನಾವ್ ಇನ್ನು ಎಲ್ಲೆಲ್ಲಿ ಏನೇನ್ ಮಿಸ್ಟೇಕ್ ಆಗಿದೆ ಅಂತ ಅನ್ನೋದನ್ನ ನೋಡ್ಕೊಂಡು ಇನ್ನು 80ರಷ್ಟು ಇದೆಯಲ್ಲ ಅದನ್ನ ಕಲಿಬೇಕು. ಇನ್ನು ಸ್ವಲ್ಪ ಮುಂದಕ್ಕೆ ಹೋಗ್ಬೇಕು. ಎಷ್ಟು ಅಂಕ ಬಂದ್ರು ಸೋಲಿಲ್ಲ ಅನ್ಕೊಂಡು, ಅದೊಂದು ಒಳ್ಳೆ ಮೆಟ್ಟಿಲು ಅನ್ಕೊಂಡು ನಾವು ಏನ್ ಮಾಡ್ಬೇಕು? ಮುಂದೆ ಇನ್ನೂ ಚೆನ್ನಾಗಿ ಓದ್ಬೇಕು. ಏನ್ ತಪ್ಪಾಯ್ತು ಅಂತ ತಿಳ್ಕೊಂಡು ಮುಂದಕ್ಕೆ ಸ್ವಲ್ಪ ಹೋಗ್ಬೇಕು ನಾವು. ಇವೆಲ್ಲ ಏನಾಗುತ್ತೆ? ಈ ಸೋಲ್ನ ಹೆಂಗೆ ಗೆಲ್ಬೇಕು ಅಂತ ಅರ್ತ್ಕೊಂಡಿರ್ತೀವಲ್ಲ, ಅರ್ತ್ಕೊಂಡ್ ಬಾಳಿದ್ರೆ ಮುಂದೆ ಜೀವನದಲ್ಲಿ, ವಿದ್ಯಾರ್ಥಿ ಜೀವನದಲ್ಲಿ ಏನಾಗುತ್ತೆ ಅಂದ್ರೆ, ಈ ಶಾಂತಿ ಇರುತ್ತೆ, ಸಂತೃಪ್ತಿ ಇರುತ್ತೆ. ಅಷ್ಟು ಕೂಡ ಈ ಜೀವನದಲ್ಲಿ ವಿದ್ಯಾರ್ಥಿಗೆ ತುಂಬಾ ಮುಖ್ಯ ಆಗಿರುತ್ತೆ. ಶಾಂತಿ, ಸಂತೃಪ್ತಿ, ಸ್ವಂತ ತೃಪ್ತಿ ಬಹು ಮುಖ್ಯವಾದ ಅಂಶಗಳು. ಈ ಸ್ಟೂಡೆಂಟ್ಸ್ಗೆಲ್ಲ ಇದೆಲ್ಲ ತುಂಬಾ ಮುಖ್ಯವಾಗಿದೆ. ಸೋಮಾರಿತನನ ಬಿಡ್ಬೇಕು. ಇವಾಗ ನಾವು ಬರೀ ಧ್ಯಾನ ಮಾಡ್ಬಿಟ್ಟು ನಂಗೆ 100ಕ್ಕೆ 100 ಅಂಕ ಬರ್ಲಿ ಅಂದ್ರೆ ಬರುತ್ತಾ? ಇಲ್ಲ ಅಲ್ವಾ? ನಾವು ಕಷ್ಟನೂ ಪಡ್ಬೇಕು, ಕಷ್ಟಪಟ್ಟು ಓದ್ಲೂಬೇಕು. ಬರೀ ಧ್ಯಾನ ಮಾಡಿದ್ರು ಕೂಡ ಬರಲ್ಲ ಅಲ್ವಾ? ಧ್ಯಾನದ ಜೊತೆಗೆ ಏನ್ ಮಾಡ್ಬೇಕು? ಧ್ಯಾನ ಮಾಡಿದ್ರೆ ನಮ್ಗೆ ತುಂಬಾ ಏಕಾಗ್ರತೆ ಬರುತ್ತೆ, ಜ್ಞಾಪಕ ಶಕ್ತಿ ಬರುತ್ತೆ. ಹಾಗಾಗಿ ಸೋಮಾರಿತನ ಎಲ್ಲ ಬಿಟ್ಟು ಓದ್ಲೂಬೇಕು ಜೊತೆಗೆ. ಆದ್ದರಿಂದ ಮಕ್ಕಳು ಧ್ಯಾನಕ್ಕೆ ಪ್ರಿಫರೆನ್ಸ್ ಕೊಡ್ಬೇಕು. ಇಂಪಾರ್ಟೆನ್ಸ್ ಕೊಟ್ರೆ ಧ್ಯಾನಕ್ಕೆ ವಿದ್ಯಾರ್ಥಿಗಳು ಅವರು ಜಯ ಗಳಿಸ್ತಾರೆ. ಆದ್ದರಿಂದ ಧ್ಯಾನ ವಿದ್ಯೆಯು ವಿದ್ಯಾರ್ಥಿ ದಶೆಯಿಂದಲೇ ಪ್ರಾರಂಭವಾಗಬೇಕು ಅಂತ ಹೇಳ್ತಾ ಇದ್ದಾರೆ. ವಿದ್ಯಾರ್ಥಿ ಇದ್ದಾಗ್ಲೇ ಧ್ಯಾನವನ್ನ ಕಲ್ತ್ಕೊಂಡ್ರೆ ನಾವು ಸಕ್ಸಸ್ ನ ಕಾಣ್ತೀವಿ. ಪ್ರಾಥಮಿಕ ವಿದ್ಯೆ, ಧ್ಯಾನ ವಿದ್ಯೆ. ಪ್ರಾಥಮಿಕ ವಿದ್ಯೆ ಯಾವುದು ಅಂತ ಹೇಳಿದ್ರೆ ಧ್ಯಾನ ವಿದ್ಯೆ. ಬಾಲ್ಯದಲ್ಲಿ ನಾವು ಎಲ್ಲಾ ವಿಷಯಗಳು ತಿಳ್ಕೊಬೇಕಲ್ವಾ? ಬಾಲ್ಯದಲ್ಲಿ ನಾವು ಎಲ್ಲಾ ವಿಷಯಗಳನ್ನು ಕೂಡ ತಿಳ್ಕೊಬೇಕು. ಎಷ್ಟಿದೆ? ಒಟ್ಟು 64 ಕಲೆಗಳಿದೆಯಂತೆ. ಒಟ್ಟು 64 ವಿದ್ಯೆಗಳಲ್ಲಿ ಮೊದಲನೇ ಕಲೆ ಯಾವುದು ಅಂತ ಅಂದ್ರೆ ಧ್ಯಾನ ವಿದ್ಯೆ, ಧ್ಯಾನ ಕಲೆ. ಇದು ಯಾವುದು ಅಂದ್ರೆ ಪ್ರಾಥಮಿಕ, ಮುಖ್ಯವಾದದ್ದು. ಪ್ರಾಥಮಿಕವಾಗಿ ಯಾವ್ದು ಬೇಕು ಅಂತ ಹೇಳಿದ್ರೆ ಧ್ಯಾನ ವಿದ್ಯೆ, ಧ್ಯಾನ ಕಲೆ ಬೇಕು. ಆದ್ದರಿಂದಲೇ ಬಾಲ್ಯದಿಂದಲೇ ಚಿಕ್ಕ ಗಿಡವಾಗಿದ್ದಾಗಲೇ ಧ್ಯಾನ ವಿದ್ಯಾ ಶಿಕ್ಷಣ ಪ್ರಾರಂಭವಾಗಬೇಕು. ಚಿಕ್ಕವರಿದ್ದಾಗ್ಲೇ ನಮ್ಗೆ ಧ್ಯಾನ ಅಭ್ಯಾಸ ಆಗ್ಬೇಕು ಅಲ್ವಾ? ಚಿಕ್ಕ ವಯಸ್ಸಲ್ಲಿ ಬಗ್ದೆ ಮತ್ತೆ ಎಳೆ ವಯಸ್ಸಲ್ಲಿ ಬಗ್ದೆ ದೊಡ್ಡವರಾಗಿ ಧ್ಯಾನ ಕಲ್ತ್ಕೋತೀನಿ ಅಂದ್ರೆ ಆಗುತ್ತಾ? ಆಗಲ್ಲ ಅಲ್ವಾ? ನಾವು ಚಿಕ್ಕವ್ರಿರುವಾಗ್ಲೇ ತಾಯಂದಿರು, ತಂದೆ ತಾಯಿಗಳು ಧ್ಯಾನ ವಿದ್ಯೆನ ನಮ್ಗೆ ಕಲಿಸ್ಕೊಡ್ಬೇಕು. ಚಿಕ್ಕ ಮಕ್ಳಿಗೆ ತಂದೆ ತಾಯಿಗಳು ಧ್ಯಾನನ ಕಲ್ಸ್ಕೊಂಡ್ರೆ ಅವರು ದೊಡ್ಡವರಾಗ್ತಾ ಆಗ್ತಾ ಉತ್ತಮವಾಗಿ ಬೆಳೀತಾರೆ. ಅವ್ರಿಗೆ ಭೌತಿಕವಾಗಿ ಜನ್ಮ ನೀಡುತ್ತಾರೆಯೇ ವಿನಃ ಆತ್ಮಪರವಾಗಿ ಶಿಕ್ಷಣ ನೀಡಲಾರರು. ಅವರು ತಂದೆ ತಾಯಿಯರು ಏನ್ ಮಾಡ್ಬೇಕು? ತಂದೆ ತಾಯರಿಗೆ ಧ್ಯಾನ ವಿದ್ಯೆ ತಿಳಿದಿದ್ದರೆ ಅವರೇ ಆತ್ಮಜ್ಞಾನ ಪಾರಾಯಣರಾಗಿದ್ದರೆ
ಅವರ ಹತ್ತಿರ ಬೆಳೆಯುವ ಮಕ್ಕಳಿಗೆ ಎಷ್ಟು ಚೆನ್ನಾಗಿರುತ್ತದೆ ಅಲ್ವಾ? ಮಕ್ಳೇ ಹುಟ್ಬೇಕಾದ್ರೆ ಅವರ ತಂದೆ ತಾಯಿ ಧ್ಯಾನವಂತರಾಗಿದ್ರೆ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ? ಆ ಮಕ್ಳು ಕೂಡ ಎಷ್ಟು ಚೆನ್ನಾಗಿ ಬೆಳಿತಾರೆ ಅಲ್ವಾ? ಎಷ್ಟು ಬುದ್ಧಿಯಿಂದ ಇರ್ತಾರೆ ಅಲ್ವಾ? ಆಗ ಆ ಮಕ್ಳು ಯಾವ ತರಹದ ಸ್ವಾರ್ಥ ಭಾವನೆನೂ ಕೂಡ ಇಲ್ದೆ, ಯಾವುದೇ ಕೀಳಿರಿಮೆ ಇಲ್ದೆ, ಯಾವುದೇ ಬೇರೆಯವರ ಸಹಾಯ ಇಲ್ದೆ, ಪರಸ್ಪರ ಸಹಾಯ ಮಾಡ್ಕೊಂಡು, ಬೇರೆಯವ್ರಿಗೆ ಜನಗಳಿಗೆ ಸಹಾಯ ಮಾಡ್ಕೊಂಡು, ಸಹಕಾರ ಮನೋಭಾವನೆಯಿಂದ ಬೆಳಿತಾರೆ. ಅವರು ಮುಂದೆ ಹೋಗ್ತಾ ಹೋಗ್ತಾ ಯೋಗಿಗಳಾಗಿ, ಋಷಿಗಳಾಗಿ ಬೆಳೆಯುತ್ತಾರೆ. ಹಾಗಿಲ್ಲದಿದ್ದರೆ ಯಾರೋ ಒಬ್ಬ ಧ್ಯಾನ ಗುರುಗಳು ಮನೆ ಮನೆಗಳಿಗೆ ಹೋಗಿ, ಆ ಶಾಲೆಗೆ ಹೋಗಿ, ಆ ಕಾಲೇಜಿಗೆ ಹೋಗಿ ಆ ವಿದ್ಯಾರ್ಥಿಗಳಿಗೆ ಧ್ಯಾನ ವಿದ್ಯೆಯನ್ನು ಹೇಳಿಕೊಡಬೇಕಷ್ಟೇ. ಅಂತಹ ಜವಾಬ್ದಾರಿಯನ್ನು ನಮ್ಮ ಪಿರಮಿಡ್ ಮಾಸ್ಟರ್ಗಳು ಹೊತ್ತುಕೊಂಡಿದ್ದಾರೆ. ಆತರ ಇಲ್ಲ ಅಂದ್ರೆ ಏನ್ ಮಾಡ್ಬೇಕು? ಮನೆ ಮನೆಗಳಿಗೆ ಹೋಗಿ ಧ್ಯಾನನ ಹೇಳ್ಕೊಡ್ಬೇಕು. ಆ ಕೆಲ್ಸನ ಏನ್ ಮಾಡ್ತಿದ್ದಾರೆ ನಮ್ಮ ಪಿರಮಿಡ್ ಮಾಸ್ಟರ್ಸ್ ಗಳು ಮಾಡ್ತಾ ಇದ್ದಾರೆ. ಕೇವಲ ವಿದ್ಯಾಭ್ಯಾಸ ಮಾತ್ರವೇ ಅಲ್ಲ, ಏನು ಜೀವನದಲ್ಲಿ ವಿದ್ಯಾಭ್ಯಾಸವೇ ಮಾತ್ರ ಅಲ್ಲ ಅಲ್ವಾ? ಬರೀ ಓದೋದೇ ಅಲ್ಲ ಅಲ್ವಾ? ಅದ್ರ ಜೊತೆಗೆ ಮೊದ್ಲೇ ತಿಳಿಸ್ದಾಗೆ ಈ 5 ಫಿಂಗರ್ ಟಿಪ್ಸ್ ನು ಕೂಡ ಅಳವಡಿಸ್ಕೋಬೇಕು. ಈ ಆಟದ ಜೊತೆಗೆ ಹಾಡು, ಓದು, ಕೆಲಸ ಮತ್ತೆ ಧ್ಯಾನ ಇಷ್ಟು ಕೂಡ ಇದ್ರೆ ಈ ವಿದ್ಯಾರ್ಥಿ ಜೀವನ ತುಂಬಾ ಚೆನ್ನಾಗಿರುತ್ತದೆ, ತುಂಬಾ ಸೊಗಸಾಗಿರುತ್ತದೆ ಎಂಬ ವಿಷಯನ ನಾವು ನೆನಪಲ್ಲಿ ಇಟ್ಕೋಬೇಕು. ಈ ವಿದ್ಯಾರ್ಥಿ ಜೀವನದಲ್ಲಿ ಕ್ರಾಂತಿನ ತರಬೇಕು. ಅದಕ್ಕೆ ಧ್ಯಾನ ವಿದ್ಯೆ ಎಂಬುದು ಅವಶ್ಯ. ಹಾಗಾಗಿ 5ನೇ ಬೆರಳು ಎಲ್ಲದಕ್ಕೂ ತುಂಬಾ ಇಂಪಾರ್ಟೆಂಟ್ ಆಗಿದೆ. ಥ್ಯಾಂಕ್ ಯು ಮಾಸ್ಟರ್ಸ್. ಥ್ಯಾಂಕ್ ಯು ದಿವ್ಯಾ. ತುಂಬಾ ಚೆನ್ನಾಗಿ ಫಸ್ಟ್ ಕ್ಲಾಸ್ ಆದ್ರೂ ತುಂಬಾ ಬೋಲ್ಡ್ ಆಗಿ ತುಂಬಾ ಚೆನ್ನಾಗಿ ವಿಷಯವನ್ನ ತಿಳಿಸ್ಕೊಟ್ಟಿದ್ದೀರಾ. ಥ್ಯಾಂಕ್ ಯು. ಹೀಗೆ ನಿಮ್ಮ ಸೆಷನ್ಸ್ ಸ್ಟಾರ್ಟ್ ಆಗ್ಲಿ, ಇನ್ನು ಹೆಚ್ಚಿನ ವಿಷಯಗಳ ಬಗ್ಗೆ ತಿಳ್ಕೊಳ್ತಾ ಎಲ್ರಿಗೂ ಶೇರ್ ಮಾಡಿ ಅಂತ ಕೇಳ್ಕೊಳ್ತಾ. ನನ್ಗೆ ಅವಕಾಶ ಕೊಟ್ಟಂತಹ ಶಾಂತಲಾ ಮ್ಯಾಮ್ಗೂ ನನ್ನ ತುಂಬಾ ಥ್ಯಾಂಕ್ಸ್ ಮ್ಯಾಮ್. ತುಂಬಾ ಧನ್ಯವಾದಗಳು ಮ್ಯಾಮ್. ನನ್ಗೆ ಇದು ಫಸ್ಟ್ ಝೂಮ್ ಕ್ಲಾಸ್ ಆಗಿತ್ತು ಮ್ಯಾಮ್. ನನ್ಗೆ ತುಂಬಾ ದಿವಸದಿಂದ ಆಸೆ ಇತ್ತು ನನ್ಗೂ ಒಂದ್ ಝೂಮ್ ಕ್ಲಾಸ್ ಕೊಡ್ಬೇಕು ಅಂದ್ರೆ, ಆದ್ರೂ ಭಯ ಇತ್ತು ಮ್ಯಾಮ್ ನನ್ಗೆ. ಎಸ್ ಮೇಡಮ್, ಥ್ಯಾಂಕ್ ಯು. ಮುಂದುವರಿತೀರಾ, ಹಾಗೆ ಕೊಡ್ತಾ ಇರಿ. ಸ್ಕೂಲ್ಗಳಿಗೆ, ನಿಮ್ಮ ಊರಲ್ಲಿರುವ ಸ್ಕೂಲ್ಗಳಲ್ಲಿ ಹೋಗಿ ಮೇಡಮ್. ಸ್ಕೂಲ್ಸ್ ಇದ್ರೆ ಸ್ಕೂಲ್ಸ್ ಅಲ್ಲಿ ಸ್ಟಾರ್ಟ್ ಮಾಡಿ. ಈಗ ಸ್ಕೂಲ್ಸ್ ಹೆಂಗು ರೀಸ್ಟಾರ್ಟ್ ಆಗ್ತಾ ಇದೆಲ್ಲ, ಹೋಗ್ಬಿಟ್ಟು ಅಲ್ಲಿ ಸ್ಕೂಲಲ್ಲಿ ಮಕ್ಳುಗಳಿಗೆ ಹೇಳ್ಕೊಡಿ. ಇವಾಗ ನೀವೇನ್ ಬುಕ್ ಓದಿದ್ದೀರಾ, ಈಗ ನೀವೇನ್ ವಿಸ್ಡಮ್ ಕೊಟ್ಟಿದ್ದೀರಾ, ಇದು ಮಕ್ಳಿಗೆ ತುಂಬಾ ಉಪಯೋಗ ಆಗುತ್ತೆ ಅವರಿಗೆ. ಸೊ ಹಾಗಾಗಿ ಅಲ್ಲಿ ಪರ್ಮಿಷನ್ ಕೇಳಿ ಸ್ಕೂಲ್ಸ್ ಅಲ್ಲಿ ಹೋಗಿ ಮಕ್ಳಿಗೆ ಹೇಳ್ಕೊಡಿ. ಚೆನ್ನಾಗಿ ಇದಾಗುತ್ತೆ. ಅವರಿಂದ ಸ್ಟಾರ್ಟ್ ಮಾಡಿ. ಅವಾಗ ನಿಮಗಿನ್ನ ಅಂದ್ರೆ ಫರ್ದರ್ ಇದಾಗೋಕೂನು ಹೆಲ್ಪ್ ಆಗುತ್ತೆ. ಆದ್ರೂ ನಾವು ಫಸ್ಟ್ ಮಕ್ಳನ್ನ ತರಬೇಕು ಇವಾಗ ಧ್ಯಾನಕ್ಕೆ. ಹಾಗಾಗಿ ಅವರಿಂದಾನೇ ಸ್ಟಾರ್ಟ್ ಮಾಡಿ, ಅವ್ರಿಗೆ ಹೇಳ್ಕೊಡ್ತಾ ಶುರು ಮಾಡಿ. ಆನ್ಲೈನ್ ಅಲ್ಲಿ ಎಲ್ಲಿ ಅವಕಾಶ ಬಂದ್ರು ಅಲ್ಲಿ ಕೊಡ್ತಾ ಮುಂದುವರಿರಿ. ಓಕೆ ಮ್ಯಾಮ್, ಆಯ್ತು ಮ್ಯಾಮ್. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಸೋ ಮಚ್. ಏನಾದ್ರೂ ತಪ್ಪಿದೆ ದಯವಿಟ್ಟು ಕ್ಷಮಿಸಿ ಮ್ಯಾಮ್. ತಪ್ಪು ಸರಿ ಅನ್ನೋದು ಯಾವ್ದು ಇಲ್ಲ ಮೇಡಮ್ ಇಲ್ಲಿ. ಯಾವ್ದು ತಪ್ಪು, ಎಲ್ಲಾ ಕಲಿಯೋದು ಅಷ್ಟೇ. ತಪ್ಪು ಸರಿ ಯಾವ್ದು ಇಲ್ಲ. ನಾವು ತಪ್ಪು ಅನ್ನೋದು ಇಲ್ವೇ ಇಲ್ಲ, ಅದ್ ಅನ್ಕೊಳ್ಳೇಬೇಡಿ. ಕಲಿತಾ ಇರ್ತೀವಿ ಅಷ್ಟೇ, ಕಲಿತಾ ಇದ್ದೀವಿ. ಎಸ್, ಥ್ಯಾಂಕ್ ಯು ಮೇಡಮ್. ಸೊ ರತ್ನಮ್ಮ ಮೇಡಮ್, ಅನ್ಮ್ಯೂಟ್ ಮಾಡ್ಕೊಳ್ಳಿ, ಮಾತಾಡಿ. ನಮಸ್ತೆ ಮೇಡಮ್ ಶಾಂತಲಾ ಮೇಡಮ್. ನಮಸ್ತೆ ವಿದ್ಯಾ ಮೇಡಮ್. ನಮಸ್ತೆ. ತುಂಬಾ ಅದ್ಭುತವಾಗಿ ಮಾತಾಡಿದ್ರಿ. ಸೆಕೆಂಡ್ ಶಾಂತಲಾ ಮೇಡಮ್ ಆಗ್ತೀರಿ ನೀವು ಅನಿಸ್ತದ ನನಗೆ. ಅಷ್ಟೇ ಚೆನ್ನಾಗಿ ಮಾತಾಡ್ತಾ ಇದ್ದೀರಿ. ತುಂಬಾ ಚಿಕ್ಕ ವಯಸ್ಸಾದ್ರೂ ತುಂಬಾ ಚೆನ್ನಾಗಿ ತಿಳ್ಕೊಂಡಿದ್ದೀರಿ. ಎಲ್ಲ ತುಂಬಾ ಚೆನ್ನಾಗಿ ಅನುಭವನೂ ಇದೆ. ಮೇಡಮ್ ಹೇಳಿದಂಗೆ ನೀವು ಮಕ್ಕಳಿಗೆ ಮಾಡಿ KM ದೊಡ್ಡಿಲಿದ್ದು ಎಷ್ಟು ಇದಾಗಿದ್ದೀರಿ ಅಂದ್ರೆ, ಬೆಂಗಳೂರಲ್ಲಿ ಇದ್ದೀರಾ KM ದೊಡ್ಡಿಲಿದ್ದೀರಾ ಗೊತ್ತಿಲ್ಲ. ಸರಿ. ಮತ್ತೆ ಅಲ್ಲಲ್ಲೇ ಅಕ್ಕಪಕ್ಕ ಹಳ್ಳಿ ಇಲ್ಲೆಲ್ಲ ಕಡೆನೂ ಇದನ್ನ ಪ್ರಚಾರ ಮಾಡಿ, ಮೊದಲನೇ ಪಾಠಶಾಲೆ ಅಂದಂಗೆ ನೀವು ಶಾಲೆಗಳಿಗೆ ಹೋಗಿ ಈ ಸಣ್ಣ ಮಕ್ಕಳಿಗೆ ಧ್ಯಾನ ಎಲ್ಲ ಹೇಳ್ಕೊಟ್ಬಿಟ್ರೆ ತುಂಬಾನೇ ನಮ್ ದೇಶ ಪ್ರತಿಜಿ ಹೇಳ್ದಂಗೆ ಧ್ಯಾನ ಜಗತ್ ಸಾರ ಜಗತ್ತಾಗತ್ತೆ. ಆಗತ್ತೆ ಮೇಡಮ್. ತುಂಬಾ ಅದ್ಭುತವಾಗಿ ಮಾಡಿದ್ರಿ ಮೇಡಮ್. ತುಂಬಾ ಚೆನ್ನಾಗಿ ಮಾತಾಡಿದ್ರಿ. ಶಾಂತಲಾ ಮೇಡಮ್ ಎನ್ಕರೇಜ್ ಕೊಟ್ಟಿದ್ದಾರೆ ನಿಮ್ಗೆ, ಅವ್ರಿಗೂ ತುಂಬಾ ಧನ್ಯವಾದಗಳು. ಹೌದು, ಅವ್ರೆಲ್ಲರಿಗೂ ತುಂಬಾ ಚೆನ್ನಾಗಿ ಎನ್ಕರೇಜ್ ಕೊಡ್ತಾರೆ. ಆಯ್ತಪ್ಪ, ಥ್ಯಾಂಕ್ ಯು ಅಪ್ಪ. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಶಾಂತಲಾ ಮೇಡಮ್. ಥ್ಯಾಂಕ್ ಯು ಮೇಡಮ್. ಸವಿತಾ ಮೇಡಮ್ ಹೇಳಿ, ಅನ್ಮ್ಯೂಟ್ ಮಾಡ್ಕೊಳ್ಳಿ. ಹಾಯ್ ದಿವ್ಯಾ. ಹಾಯ್. ತುಂಬಾ ಖುಷಿ ಆಯ್ತು ನಿನ್ನ ಮಾತುಗಳನ್ನ ಕೇಳಿ.
ಈ ವೇದಿಕೆಯ ಮೊದಲ ಶಿಷ್ಯ ನಾನು. ಹೌದು. ನನ್ನ ಮೊದಲ ಗುರು ಶಾಂತಲಾ ಮೇಡಮೇನೆ. ಸೊ ನಾನು ನನಗೂ ಕೂಡ ಇದೇ ಮೊದಲನ ಕ್ಲಾಸ್ ಮ್ಯಾಮ್, ಝೂಮ್ ಕ್ಲಾಸ್. ತುಂಬಾ ಖುಷಿ ಆಗ್ತಾ ಇದೆ ನನಗೆ ಅಟೆಂಡ್ ಮಾಡಿದ್ದು. ಮೊದಲ ನನಗೆ ಶಾಂತಲಾ ಮೇಡಮ್ ಫಸ್ಟ್ ನನಗೇನು ಧ್ಯಾನದ ಅನುಭವನ ಹೇಳ್ತಿದ್ರು ಅದನ್ನ ಇನ್ನೂ ನನಗೆ ಮರೆಯಕ್ಕಾಗಲ್ಲ. ಬೇರೆ ಬೇರೆ ರೀತಿಯಲ್ಲಿ ಬೇರೆ ಬೇರೆ ರೀತಿಯ ಅನುಭವಗಳಾಗ್ತಾ ಹೋಗಿದ್ದು. ಸೊ ಅದನ್ನ ಇನ್ನೂ ಮರೆಯಕ್ಕಾಗಲ್ಲ. ಸೊ ನೀನ್ ಇದೊಂದು ವೇದಿಕೆನ ನಿನಗೆ ಕಲ್ಪಿಸ್ಕೊಟ್ಟು ಇಷ್ಟ್ರ ಮಟ್ಟಿಗೆ ನೀನ್ ಮಾತಾಡಿದ್ದು ತುಂಬಾ ಖುಷಿ ಆಯ್ತು. ಮಾಡಿ ಅಂತ ಹೇಳಿದ್ರು ಮ್ಯಾಮ್ ಅವ್ರೆ. ಹಾ ಅದ್ಭುತ ಅಮ್ಮ, ತುಂಬಾ ಚೆನ್ನಾಗ್ ಬಂತು ನಿಂದು ಇದು. ಸೊ ಮೇಡಮ್ ಹೇಳ್ದಂಗೆ ನೀನು ಇದು ಶಾಲೆಗಳಲ್ಲಿ ಮಾಡ್ತಾ ಹೋಗು. ಆ ವಾಯ್ಸ್ ತುಂಬಾ ಚೆನ್ನಾಗಿದೆ, ಆ ಕಾನ್ಫಿಡೆನ್ಸ್ ತುಂಬಾ ಚೆನ್ನಾಗಿದೆ. ಎಲ್ಲಾ ರೀತಿಯಿಂದಲೂ ಹೇಳಿದ್ರಲ್ಲ, ಇನ್ ಯಾರು ಹೇಳುದು ಸೆಕೆಂಡ್ ಶಾಂತಲಾ ಮೇಡಮ್ ಆಗ್ತೀಯಾ ಅಂತ ಹೇಳಿ. ಅದೇ ವಿಶ್ ಮಾಡ್ತೀನಿ. ಎಷ್ಟೊಂದ್ ಜ್ಞಾನ ತಿಳ್ಕೊಂಡಿದ್ರೆ ನಾನ್ ಇನ್ನು ಇವಾಗ ಕಲ್ತ್ಕೊತಾ ಇದ್ದೀನಿ. ಅಲ್ಲ ಮೇಡಮ್, ಡೇ ಒನ್ ಎಲ್ರು ಹಾಗೆ ಇರ್ತಾರೆ, ಡೇ ಒನ್ ಎಲ್ಲರೂ ಹಾಗೇನೆ ಇರ್ತಾರೆ. ಆಮೇಲೆ ಹೇಳ್ತಾನೆ ಆಗೋದು. ನಾವ್ ಕಲ್ತ ಮೇಲೆ ಹೇಳ್ತೀವಿ ಅಂದ್ರೆ ಯಾವತ್ತಿಗೂ ಹೇಳಲ್ಲ, ಹೇಳದ್ಮೇಲೆನೆ ಕಲಿಯೋದು, ಹೇಳ್ತಾನೆ ಕಲಿಯೋದು. ಫಸ್ಟ್ ಸ್ಟೆಪ್ ಇದು ಮೇಡಮ್ ಇಟ್ಟಾಗ್ಲೂ, ಇದು ಫಸ್ಟ್ ಸ್ಟೆಪ್ ಅಲ್ಲಿ ಇಟ್ಟಾಗ್ಲೂ ನಾವು ಒಂದ್ 5-6 ಜನ 8 ಜನ 9 ಜನ ಅಷ್ಟೇ ನಾವು ಜಾಯ್ನ್ ಆಗ್ತಿದ್ದು. ಇವತ್ತು ಅದ್ಭುತವಾಗಿ ಅವ್ರ ಬೆಳವಣಿಗೆ ನಾವು ನೋಡ್ತಾ ಇದೀವಿ. ಬಹಳ ಖುಷಿ ಆಗ್ತಾ ಇದೆ. ಎಲ್ಲಾ ರೀತಿಯಿಂದನೂ ಸಪೋರ್ಟ್ ಅವ್ರ ಆ ಪ್ರಕೃತಿನೇ ಕೊಡ್ತಾ ಹೋಗತ್ತೆ. ಸೊ ಅದನ್ನ ರಿಸೀವ್ ಮಾಡ್ತಾ ಹೋಗಷ್ಟೇನೆ. ಅದು ಏನು ಇದಿಲ್ಲ. ಒಂದು ಸ್ಟೆಪ್ ಇಟ್ಟಿದ್ಯಾ, ಇನ್ ಮೇಲೆ ಏರ್ತಾನೆ ಹೋಗ್ತೀಯಾ, ತಲೆ ಕೆಡ್ಸ್ಕೋಬೇಡ. ಓಕೆನಾ? ಆಲ್ ದಿ ಬೆಸ್ಟ್. ಶಾಂತಲಾ ಮೇಡಮ್. ಎಸ್ ಸವಿತಾ ಮೇಡಮ್ ಹೇಳಿ. ಖುಷಿ ಆಗ್ತಾ ಇದೆ ನಿಮ್ಮನ್ನ ನೋಡಿ ಇವತ್ತು. ತುಂಬಾ ದಿನದ ನಂತರ ನಾನು ಈ ಟೈಮಲ್ಲಿ ಅಟೆಂಡ್ ಆಗ್ತಿರೋದಕ್ಕೆ ಝೂಮ್ ಅಲ್ಲಿ ಜಾಯ್ನ್ ಆಗ್ತಾ ಇದ್ದೀನಿ. ತುಂಬಾ ಖುಷಿ ಆಗ್ತಾ ಇದೆ ನಿಮ್ಮ ಇದನ್ನು ನೋಡಿ. ಎಲ್ಲ ನೋಡ್ತಾ ಇರ್ತೀನಿ, ಇಲ್ಲ ಅಂತ ಇಲ್ಲ, ಬಟ್ ರೆಗ್ಯುಲರ್ ಆಗಿ ಜಾಯ್ನ್ ಆಗಕ್ ಆಗ್ತಾ ಇಲ್ಲ. ಯೂಟ್ಯೂಬ್ ಅಲ್ಲಿ ನೋಡ್ತಾ ಇರ್ತೀನಿ ನಿಮ್ದು ಇದನ್ನೆಲ್ಲ. ಮೇಡಮ್ ಎಲ್ಲ ಮಾಸ್ಟರ್ಸ್ ಎಲ್ಲ ಬಂದು ಮಾಹಿತಿ ಕೊಡ್ತಾ ಇದ್ದಾರೆ. ಒಂದು ಅದ್ಭುತವಾದ ರೀತಿಯಲ್ಲಿ ನಮ್ಮ ಮೈಸೂರು ಟೀಮು ಬೆಳವಣಿಗೆ ಆಗ್ತಾ ಇದೆ. ಅದು ನನಗೆ ಇನ್ನೂ ತುಂಬಾ ಖುಷಿ ಆಗಿದ್ದು. ಸೊ ಎಲ್ಲಾ ಆತ್ಮ ಬಂಧುಗಳಿಗೆ ನನ್ಗೆ ನಮಸ್ಕಾರ ಹೇಳ್ತಾ, ವಿಶ್ ಯು ಗುಡ್ ಲಕ್ ದಿವ್ಯಾ. ಥ್ಯಾಂಕ್ ಯು ಮ್ಯಾಮ್. ಓಕೆ, ಥ್ಯಾಂಕ್ ಯು ಮ್ಯಾಮ್. ಬಾಯ್. ಥ್ಯಾಂಕ್ ಯು. ಶೋಭಾ ಮೇಡಮ್ ಅನ್ಮ್ಯೂಟ್ ಮಾಡ್ಕೊಳ್ಳಿ. ನಮಸ್ತೆ ಮೇಡಮ್. ನಮಸ್ತೆ ಮೇಡಮ್ ಹೇಳಿ. ಧ್ಯಾನ ಚಲೋ ಆಯ್ತ್ರಿ ಮೇಡಮ್. ನಾನು ಈಗ ಒಂದ್ 10 ದಿನ ಆಯ್ತ್ರಿ ಮೇಡಮ್. ಇವತ್ತಿಗೆ 3 hour ಮೆಡಿಟೇಷನ್ ಮಾಡ್ತೇನೆ ದಿನ ಸಾಯಂಕಾಲ. ಮುಗಿದ್ಮೇಲೆ ಊಟ ಗಿಟ ಮಾಡಿ ಕುತ್ಕೊಂಡಿರ್ತೇನ್ರಿ ಮೇಡಮ್. ನಾನು ನಿನ್ನೆ ಮಾಡುವಾಗ ಸ್ಟಾರ್ಟಿಂಗ್ ಮಾಡುವಾಗ ಏನೋ ಒಂಥರ 2 ಸರಿ ಮೈ ಜುಮ್ ಬಂದಂಗಾಗಿ ಭಯ ಅನಿಸ್ತ್ರಿ ಮೇಡಮ್ ನನ್ಗೆ. ಆಮೇಲೆ ಅನಿಸ್ಲಿಲ್ಲ ಅದು. ನನ್ನ ಸುಮ್ನೆ ಕುತ್ಕೊಂಡೆ. ಲಾಸ್ಟಿಗೆ ಯಾರೋ ಕಿವ್ಯಾಗ್ ಬಂದು, ಎಡಗಡೆ ಕಿವ್ಯಾಗ್ ಬಂದು ಒಂಥರ ಪಿಸ್ಗುಡ್ದಂಗ ಆಯ್ತ್ರಿ ಮೇಡಮ್. ಅದ್ ಏನಂತ ನನ್ಗೆ ಗೊತ್ತಾಗ್ಲಿಲ್ಲ. ಏನಿಲ್ಲ ಮೇಡಮ್, ಒಂದ್ ಮೆಸೇಜ್ ಕೊಡಕ್ ಬಂದಿರ್ತಾರಷ್ಟೇ ಮಾಸ್ಟರ್ಸ್. ಅದು ಹೋಗ್ತಾ ನೀವೀಗ 3 hours ಮಾಡ್ತಾ ಇದೀರಲ್ಲ, ನಿಮಗ್ ಆತರ ಅನುಭವಗಳಾಗ್ತಾ ಇರುತ್ತೆ, ಸಹಜ. ಮತ್ತೆ ಮಾಡಿ ಕಂಟಿನ್ಯೂ ಆಗುತ್ತೆ. ಅದು ಮೆಸೇಜಸ್ ಕೊಡ್ತಾ ಇರ್ತಾರಷ್ಟೇ ಮಾಸ್ಟರ್ಸ್. ನಮಗ್ ಆ ತಗೊಳ್ಳೋ ಎನರ್ಜಿ ಬಂದಾಗ ನಿಮ್ಗೆ ಅರ್ಥ ಆಗುತ್ತೆ ಏನ್ ಮೆಸೇಜ್ ಕೊಡ್ತಾ ಇದಾರೆ ಅನ್ನೋದು. ಅಥವಾ ನೀವೇ ಧ್ಯಾನ ಕೂತ್ಕೊಂಡಾಗ ಯಾವ ಮಾಸ್ಟರ್ ಏನ್ ಮೆಸೇಜ್ ಕೊಡಕ್ ಬಂದಿದ್ದೀರಾ ಅಂದ್ರೂ ಅವರು ಕ್ಲಾರಿಟಿ ಸಿಗುತ್ತೆ, ಕೊಡ್ತಾರೆ ಮತ್ತೆ. ಥ್ಯಾಂಕ್ ಯು. ಥ್ಯಾಂಕ್ ಯು ಮೇಡಮ್. ಅರುಂಧತಿ ಅವರೇ ಮಾತಾಡಿ. ಮೇಡಮ್ ವಾಯ್ಸ್ ಬ್ರೇಕ್ ಆಗ್ತಾ ಇದೆ. ಹೇಳಿದ್ರಿ ಎಲ್ಲಾ ಮಾಸ್ಟರ್ಸ್ಗೂ ಕೇಳಿಸ್ತಾ ಇದೆಯಾ ಮೇಡಮ್? ಈಗ ಕೇಳಿಸ್ತಾ ಇದೆ, ಹೇಳಿ. ಅವತ್ತು ನಂಗೆ ಎಲ್ಲಾ ಮಾಸ್ಟರ್ಸ್ಗೂ ನಮಸ್ತೆ, ನಿಮಿಗೂ ನಮಸ್ಕಾರ ಮೇಡಮ್. ಇದು ಹೇಳ್ತಾ ಹೋಗ್ತಾ ಇದ್ರೆ ಕಲಿತಾ ಇರ್ತೀವಿ, ಹಂಗೆ ಕುತ್ಕೊಂಡ್ರೆ ಕಲಿಯಲ್ಲ ಅಂತ ಹೇಳಿ. ಆಮೇಲೆ ಇವ್ರು ಹೇಳ್ದಾಗ ದಿವ್ಯಾ ನನಗೆ ಆಸೆ ಆಯ್ತು, ನಮಗೂ ಇದು ಬೇಕು, ಈ ತರ ನಾವು ಧೈರ್ಯವಾಗಿ ಹೇಳ್ಬೇಕು ಅಂತ. ಈ ನನ್ನ ಸ್ಟೇಜ್ ಇದೆಯಲ್ಲ, ನೀವು ನಮಗ್ ಕೊಡ್ತಿರಲ್ಲ, ಎಲ್ಲಾರು ಬೆಳೀಲಿ ಅಂತ ಆಸೆ ಮಾಡ್ತಿರಲ್ಲ, ಇದು ಬಂದು ನಮ್ಗೆ ಪಿರಮಿಡ್ ಇಂದಾನೆ ಸಾಧ್ಯ ಆಗೋದು. ಎಲ್ರು ಮಾಸ್ಟರ್ ಆಗ್ಲಿ, ಎಲ್ರು ಹೇಳಿ ಧೈರ್ಯವಾಗಿ ಅಂತ, ಅನುಭವಗಳನ್ನ ಹಂಚ್ಕೊಳ್ಳಿ ಅಂತ. ಮತ್ತು ಸ್ಕೂಲಲ್ಲಿ ಅವತ್ತು ಹೇಳ್ಬೇಕು, ನಾನು ಹೋಗಿ ಪಿರಮಿಡ್ಗೆ ಧ್ಯಾನ ಮಾಡಿ ಮಕ್ಕಳ ಅಂತ ಹೇಳೋಣ ಅಂತ.
ಇದ್ದೋವರೆಗೂ ನನಗ್ ಧೈರ್ಯ ಬರ್ಲೇ ಇಲ್ಲ. ನೀವ್ ಹೇಳಿದ್ರೆ ಹೋಗಿ ಅಂತ, ಆದ್ರೆ ನನಗ್ ಬರ್ಲೇ ಇಲ್ಲ. ಇವತ್ ಇವ್ರು ಹೇಳ್ತಾ ಇರೋದ್ ನೋಡ್ಬಿಟ್ಟು ಎಷ್ಟ್ ಆಸೆ ಆಗೋಯ್ತು ಗೊತ್ತಾ. ನಾನು ಒಂದ್ ದಿವಸ ಈ ಧೈರ್ಯ ಮಾಡ್ಬೇಕು ಅಂತ ಹೇಳಿ. ಫಸ್ಟ್ ಸ್ಟೆಪ್ ಅದೇ ಮೇಡಮ್, ನೀವು ನನ್ ಬೆಸ್ಟ್ ಸ್ಟೆಪ್ ಫಸ್ಟ್ ಪ್ರೋತ್ಸಾಹ ಸ್ಟೆಪ್ ಕೊಡ್ತೀರಾ ಅದೇನೆ. ಸ್ಕೂಲಲ್ಲಿ ಮಕ್ಳಿಗೆ ಹೇಳ್ಕೊಡಿ, ಎಲ್ಲಾ ಧೈರ್ಯ ಬರುತ್ತೆ ಅಂತಾನೆ. ಒಂಥರ ಜುಮ್ ಅನ್ನತ್ತೆ ಮೇಡಮ್. ಹೇಳ್ತೀವಿ ಅನ್ನಕ್ಕೆ ಭಯ ಆಗತ್ತೆ, ಜುಮ್ ಅನ್ನತ್ತೆ. ಧೈರ್ಯ ಕಲ್ತ್ಕೋತೀವಿ ಮೇಡಮ್. ಇವತ್ ಇವ್ರು ಹೇಳಿದ್ ನೋಡಿ ನಂಗೆ ತುಂಬಾ ಸಂತೋಷ ಆಯ್ತು. ಅವ್ರಿಗೆ ನೀವು ಅವಕಾಶ ಕೊಟ್ಟಿದ್ದು ನನಗೆ ತುಂಬಾ ಖುಷಿ ಆಯ್ತು ಮೇಡಮ್. ಥ್ಯಾಂಕ್ ಯು. ನಮಸ್ತೆ ಮೇಡಮ್. ನಮಸ್ತೆ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಸೊ ಮಾಸ್ಟರ್ಸ್, ಮತ್ತೆ ಯಾರಿಗಾರು ಏನಾದ್ರು ಎಕ್ಸ್ಪೀರಿಯನ್ಸ್ ಶೇರ್ ಮಾಡಿದ್ಯಾ ಅಥವಾ ಏನಾದ್ರು ಕ್ವಶನ್ಸ್ ಏನಾದ್ರು ಇದೆಯಾ? ಓಕೆ ಮಾಸ್ಟರ್ಸ್, ಸೊ ಸೆಷನ್ ಎಂಡ್ ಮಾಡೋಣ. ಥ್ಯಾಂಕ್ ಯು ದಿವ್ಯಾ, ಥ್ಯಾಂಕ್ ಯು. ಎಸ್. ಸೊ ಮಾಸ್ಟರ್ಸ್, ಇಲ್ಲಿ ಝೂಮ್ ಅಲ್ಲಿ ಅಟೆಂಡ್ ಆಗಿರೋರು, ಯೂಟ್ಯೂಬ್ ಅಲ್ಲಿ ನೋಡ್ತಿರೋ ಪ್ರತಿಯೊಬ್ಬರಿಗೂ ಥ್ಯಾಂಕ್ಸ್ ಹೇಳ್ತಾ ಇವತ್ತಿನ ಸೆಷನ್ ಎಂಡ್ ಮಾಡ್ತಾ ಇದೀನಿ. ಸೊ ಮಾರ್ನಿಂಗ್ 2 hours ಮೆಡಿಟೇಷನ್, ನಾಳೆ ಲಾಸ್ಟ್ ಡೇ, ಯಾರು ಮಿಸ್ ಮಾಡ್ಕೋಬೇಡಿ. ಮಾರ್ನಿಂಗ್ 4 o'clock, ಲೆಟ್ಸ್ ಆಲ್ ಮೀಟ್ ಅಗೇನ್. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ಎವ್ರಿವನ್. ಥ್ಯಾಂಕ್ ಯು ಮಾಸ್ಟರ್ಸ್, ಥ್ಯಾಂಕ್ ಯು ದಿವ್ಯಾ. Thank you, ma'am.